ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಮೇ ತಿಂಗಳದು ಟಾಪ್ 200 ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸ್ನೇಹಿತರೆ, ಈ ವಿಡಿಯೋ ನಿಮ್ಮ ಮುಂಬರುವ ಕಾಂಪಿಟೇಟಿವ್ ಎಕ್ಸಾಮ್ಸ್ KPSC, FDA, SDA ಮತ್ತು ಪೊಲೀಸ್ ಎಕ್ಸಾಮ್ಸ್, PC, PSI, ಕಾನ್ಸ್ಟೇಬಲ್ ಎಕ್ಸಾಮ್ಸ್ ಮತ್ತು RRB ಎಕ್ಸಾಮ್ಸ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇರ್ಫಾನ್ ಖಾನ್ ಹೂ ಪಾಸ್ಟ್ ಅವೇ ರೀಸೆಂಟ್ಲಿ ಇಸ್ ಅ ಡ್ಯಾಶ್. ಇತ್ತೀಚೆಗೆ ನಿಧನರಾದ ಇರ್ಫಾನ್ ಖಾನ್ ಡ್ಯಾಶ್. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಆ್ಯಕ್ಟರ್. ಇರ್ಫಾನ್ ಖಾನ್ ಫೇಮಸ್ ಬಾಲಿವುಡ್ ಆ್ಯಕ್ಟರ್. ಖ್ಯಾತ ಬಾಲಿವುಡ್ ಆ್ಯಕ್ಟರ್ ಇರ್ಫಾನ್ ಖಾನ್ ಅವರು ಮುಂಬೈನ ಕೋಕಿಲಾಬೇನ್ ಆಸ್ಪತ್ರೆಯಲ್ಲಿ ನಿಧನರಾದರು. ಸ್ನೇಹಿತರೆ, ಅವ್ರಿಗೆ ಕ್ಯಾನ್ಸರ್ ಆಗಿತ್ತು, ನ್ಯೂರೋ ಎಂಡೋಕ್ರೈನ್ ಟ್ಯೂಮರ್. ಆ್ಯಂಡ್ ಸ್ನೇಹಿತರೆ, ಅವರು 53ನೇ ವಯಸ್ಸಿನಲ್ಲಿ ನಿಧನರಾದರು. ಆ್ಯಂಡ್ ಸ್ನೇಹಿತರೆ, ವೆಸ್ಟರ್ನ್ ಕಂಟ್ರೀಸಲ್ಲಿ ಭಾರತದ ಪ್ರಮುಖ ಮುಖಗಳಲ್ಲಿ ಅವರು ಒಬ್ಬರಾಗಿದ್ದರು. ಆ್ಯಂಡ್ ಸ್ನೇಹಿತರೆ, ಅ ಮೈಟಿ ಹಾರ್ಟ್, ಅಮೇಜಿಂಗ್ ಸ್ಪೈಡರ್ ಮ್ಯಾನ್, ಜುರಾಸಿಕ್ ವರ್ಲ್ಡ್, ಲೈಫ್ ಆಫ್ ಪೈ ಆ್ಯಂಡ್ ಇನ್ಫರ್ನೋ ಸೇರಿದಂತೆ ಹಾಲಿವುಡ್ ಚಿತ್ರಗಳಲ್ಲಿ ನಟಿಸಿದ್ದರು. ಬ್ರಿಕ್ಸ್ ನೇಷನ್ ಹ್ಯಾವ್ ಅಗ್ರೀಡ್ ಟು ಅಲೋಕೇಟ್ ಹೌ ಮಚ್ ಅಮೌಂಟ್ ಟು ದ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್. ಹೊಸ ಅಭಿವೃದ್ಧಿ ಬ್ಯಾಂಕ್ಗೆ ಎಷ್ಟು ಮೊತ್ತವನ್ನು ಹಂಚಿಕೆ ಮಾಡಲು ಬ್ರಿಕ್ಸ್ ರಾಷ್ಟ್ರಗಳು ಒಪ್ಪಿಕೊಂಡಿವೆ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ, $15 ಬಿಲಿಯನ್. ಹೊಸ ಅಭಿವೃದ್ಧಿ ಬ್ಯಾಂಕ್ಗೆ, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ಗೆ $15 ಬಿಲಿಯನ್ ಹಣವನ್ನು ಮೀಸಲಿಡಲು ಬ್ರಿಕ್ಸ್ ರಾಷ್ಟ್ರಗಳು ಒಪ್ಪಿಕೊಂಡಿವೆ. ಎನ್ ಸ್ನೇಹಿತರೆ, ಇದರಿಂದಾಗಿ ಆರ್ಥಿಕತೆಗಳ ಪುನರುಜ್ಜೀವನವನ್ನು ಬೆಂಬಲಿಸಲು ವಿಶೇಷ ಸಾಲ ಸಾಧನವನ್ನು ಸ್ಥಾಪಿಸಬಹುದು ಮತ್ತು ಕೊರೋನಾ ವೈರಸ್ ಸಾಂಕ್ರಾಮಿಕಕ್ಕೆ ಸ್ಪಂದಿಸಲು ಆಗುವ ತುರ್ತು ವೆಚ್ಚಗಳ ಪೂರೈಸಲು ಈ ಅಮೌಂಟ್ ಸಹಾಯ ಮಾಡುತ್ತದೆ. ಸ್ನೇಹಿತರೆ, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ದು ಹೆಡ್ಕ್ವಾರ್ಟರ್ಸ್ ಶಾಂಘಾಯ್, ಚೈನಾನಲ್ಲಿದೆ. ಆ್ಯಂಡ್ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ದು ಪ್ರಸ್ತುತ ಪ್ರೆಸಿಡೆಂಟ್ KV ಕಾಮತ್. ಹೂ ರಿಪ್ರೆಸೆಂಟೆಡ್ ಇಂಡಿಯಾ ಎಟ್ ದ ಪೀಟರ್ಸ್ಬರ್ಗ್ ಕ್ಲೈಮೇಟ್ ಡೈಲಾಗ್. ಪೀಟರ್ಸ್ಬರ್ಗ್ ಹವಾಮಾನ ಸಂವಾದದಲ್ಲಿ ಭಾರತವನ್ನು ಪ್ರತಿನಿಧಿಸಿದ್ದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ಕೇಂದ್ರೀಯ ಮಂತ್ರಿ ಪ್ರಕಾಶ್ ಜಾವಡೇಕರ್. ಕೇಂದ್ರ ಪ್ರಸಾರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವರು ಪ್ರಕಾಶ್ ಜಾವಡೇಕರ್ ಅವರು ಭಾರತದ ಪರವಾಗಿ ಪೀಟರ್ಸ್ಬರ್ಗ್ ಹವಾಮಾನ ಸಂವಾದದ 11ನೇ ಅಧಿವೇಶನದಲ್ಲಿ ಭಾಗವಹಿಸಿದ್ದರು. ಆ್ಯಂಡ್ ಸ್ನೇಹಿತರೆ, ಈ ಸಂಭಾಷಣೆಯನ್ನು ಜರ್ಮನಿ ದೇಶ ಆಯೋಜಿಸಿತು. ಈ ಸಭೆ ಸ್ನೇಹಿತರೆ ಅಂತಾರಾಷ್ಟ್ರೀಯ ಹವಾಮಾನ ಮಾತುಕತೆಗಳ ಮತ್ತು ಹವಾಮಾನ ಕ್ರಿಯೆಗೆ ಪ್ರಗತಿ ಮೇಲೆ ಕೇಂದ್ರೀಕರಿಸಿದೆ. ವಿಚ್ ನೇಷನ್ ಹ್ಯಾಸ್ ಲಾಸ್ಟ್ ದ ಹೋಸ್ಟಿಂಗ್ ರೈಟ್ಸ್ ಆಫ್ 2021 ಮೆನ್ಸ್ ವರ್ಲ್ಡ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್. 2021ರ ಪುರುಷರ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಹೋಸ್ಟಿಂಗ್ ಹಕ್ಕುಗಳನ್ನು ಯಾವ ರಾಷ್ಟ್ರ ಕಳೆದುಕೊಂಡಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಇಂಡಿಯಾ. ಬಾಕ್ಸಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಅತಿಥೇಯ ಶುಲ್ಕವನ್ನು ಅಂತಾರಾಷ್ಟ್ರೀಯ ಬಾಕ್ಸಿಂಗ್ ಅಸೋಸಿಯೇಷನ್ಗೆ ಪಾವತಿಸಲು ವಿಫಲವಾದ ನಂತರ ಭಾರತವು 2021ರ ಪುರುಷರ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಹಕ್ಕುಗಳನ್ನು ಕಳೆದುಕೊಂಡಿದೆ. Which group of countries has launched the Access to COVID-19 Tools Accelerator initiative recently? ಯಾವ ದೇಶಗಳ ಗುಂಪು ಇತ್ತೀಚೆಗೆ ಆಕ್ಸೆಸ್ ಟು COVID-19 ಟೂಲ್ಸ್ ಎಕ್ಸಲರೇಟರ್ ಉಪಕ್ರಮವನ್ನು ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, G20. G20 ಗುಂಪು ಸೌದಿ ಅರೇಬಿಯಾದ ರಿಯಾದ್ನಿಂದ COVID-19 ಸಾಂಕ್ರಾಮಿಕ ರೋಗದ ವಿರುದ್ಧ ಹೋರಾಡಲು ಅಗತ್ಯವಾದ ಅಭಿವೃದ್ಧಿ, ಉತ್ಪಾದನೆ ಮತ್ತು ಆರೋಗ್ಯ ಸಾಧನಗಳ ಪ್ರವೇಶವನ್ನು ವೇಗಗೊಳಿಸುವ ಅಂತಾರಾಷ್ಟ್ರೀಯ ಉಪಕ್ರಮವಾದ ಆಕ್ಸೆಸ್ ಟು COVID-19 ಟೂಲ್ಸ್ ಆಕ್ಸಲರೇಟರ್ ಉಪಕ್ರಮವನ್ನು ಪ್ರಾರಂಭಿಸಿತು. Who among the following is a part of Texture Publishing Limited's The Medicine Maker Power List 20 for 2020? ಈ ಕೆಳಗಿನವುಗಳಲ್ಲಿ ಟೆಕ್ಸ್ಚರ್ ಪಬ್ಲಿಷಿಂಗ್ ಲಿಮಿಟೆಡ್ನ ದಿ ಮೆಡಿಸಿನ್ ಮೇಕರ್ ಪವರ್ ಲಿಸ್ಟ್ 20 for 2020 ನ ಭಾಗ ಯಾರು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಕಿರಣ್ ಮಜುಮ್ದಾರ್ ಶಾ. ಟೆಕ್ಸ್ಚರ್ ಪಬ್ಲಿಷಿಂಗ್ ಲಿಮಿಟೆಡ್ ತನ್ನ ದಿ ಮೆಡಿಸಿನ್ ಮೇಕರ್ ಪವರ್ ಲಿಸ್ಟ್ 20 for 2020 ಅನ್ನು 3 ವಿಭಾಗಗಳ ಅಡಿಯಲ್ಲಿ ವಿಶ್ವದ ಅಗ್ರ 60 ಸ್ಫೂರ್ತಿದಾಯಕ ನಾಯಕರನ್ನು ಒಳಗೊಂಡಿದೆ. ಆ್ಯಂಡ್ ಸ್ನೇಹಿತರೆ, ಈ ಪಟ್ಟಿಯಲ್ಲಿ ಭಾರತದಿಂದ ಬಯೋಕಾನ್ ಲಿಮಿಟೆಡ್ನ ಕಾರ್ಯನಿರ್ವಾಹಕ ಅಧ್ಯಕ್ಷ ಕಿರಣ್ ಮಜುಮ್ದಾರ್ ಶಾ ಅವರನ್ನು ಬಯೋಫಾರ್ಮಾಸ್ಯೂಟಿಕಲ್ಸ್ ಕ್ಷೇತ್ರದಲ್ಲಿ ವಿಶ್ವದ ಅಗ್ರ 20 ಸ್ಫೂರ್ತಿದಾಯಕ ನಾಯಕರನ್ನಾಗಿ ಹೆಸರಿಸಿದೆ.
ಹೂ ವಾಸ್ ಅಪಾಯಿಂಟೆಡ್ ಆಸ್ ದ ಚೇರ್ಪರ್ಸನ್ ಆಫ್ ಪಬ್ಲಿಕ್ ಎಂಟರ್ಪ್ರೈಸಸ್ ಸೆಲೆಕ್ಷನ್ ಬೋರ್ಡ್? ಸಾರ್ವಜನಿಕ ಉದ್ಯಮಗಳ ಆಯ್ಕೆ ಮಂಡಳಿಯ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡರು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ರಾಜೀವ್ ಕುಮಾರ್. ಮಾಜಿ ಹಣಕಾಸು ಕಾರ್ಯದರ್ಶಿ ರಾಜೀವ್ ಕುಮಾರ್ ಅವರನ್ನು ಸಾರ್ವಜನಿಕ ಉದ್ಯಮಗಳ ಆಯ್ಕೆ ಮಂಡಳಿಯ ಅಧ್ಯಕ್ಷನಾಗಿ ನೇಮಿಸಲಾಯಿತು. ಸ್ನೇಹಿತರೆ, ರಾಜೀವ್ ಕುಮಾರ್ ಅವರ ನೇಮಕವನ್ನು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕ್ಯಾಬಿನೆಟ್ ನೇಮಕಾತಿ ಸಮಿತಿ ಅನುಮೋದಿಸಿದೆ. ಸ್ನೇಹಿತರೆ, ಅವರು 3 ವರ್ಷಗಳ ಕಾಲ ಪಬ್ಲಿಕ್ ಎಂಟರ್ಪ್ರೈಸಸ್ ಸೆಲೆಕ್ಷನ್ ಬೋರ್ಡ್ದು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ವೆನ್ ವಾಸ್ ದಿ ಇಂಟರ್ನ್ಯಾಷನಲ್ ಡಾನ್ಸ್ ಡೇ ಇನ್ಸ್ಟಿಟ್ಯೂಟೆಡ್? ಅಂತಾರಾಷ್ಟ್ರೀಯ ನೃತ್ಯ ದಿನವನ್ನು ಯಾವಾಗ ಸ್ಥಾಪಿಸಲಾಯಿತು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, 1982. ಇಂಟರ್ನ್ಯಾಷನಲ್ ಡಾನ್ಸ್ ಡೇ ಅನ್ನು 1982ನಲ್ಲಿ ಸ್ಥಾಪಿಸಲಾಯಿತು. ಸ್ನೇಹಿತರೆ, ಕಲಾ ಪ್ರಕಾರವನ್ನು ಪ್ರಶಂಸಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ಮತ್ತು ಸ್ನೇಹಿತರೆ, ಈ ದಿನವನ್ನು ನೃತ್ಯದಲ್ಲಿ ಭಾಗವಹಿಸುವಿಕೆ ಮತ್ತು ಶಿಕ್ಷಣವನ್ನು ಪ್ರೋತ್ಸಾಹಿಸುತ್ತದೆ. ಮೈಕಲ್ ರಾಬಿನ್ಸನ್ ಹು ಪಾಸ್ಡ್ ಅವೇ ರೀಸೆಂಟ್ಲಿ ವಾಸ್ ಅ ಡ್ಯಾಶ್? ಇತ್ತೀಚೆಗೆ ನಿಧನರಾದ ಮೈಕಲ್ ರಾಬಿನ್ಸನ್ ಡ್ಯಾಶ್? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ಫುಟ್ಬಾಲರ್. ಮಾಜಿ ಬ್ರೈಟನ್ ಮತ್ತು ಲಿವರ್ಪೂಲ್ ಫುಟ್ಬಾಲ್ ಆಟಗಾರ ಮೈಕಲ್ ರಾಬಿನ್ಸನ್ ಏಪ್ರಿಲ್ 28ರಂದು ನಿಧನರಾದರು. ನೇಮ್ ದ ಸ್ಟೇಟ್ ವಿಚ್ ಹ್ಯಾಸ್ ಲಾಂಚ್ ಫೀ ರಿಇಂಬರ್ಸ್ಮೆಂಟ್ ಸ್ಕೀಮ್ ಫಾರ್ ಸ್ಟೂಡೆಂಟ್ಸ್, ನೇಮ್ಲಿ ಜಗನ್ನ ವಿದ್ಯಾ ದಿವೇನಾ. ಜಗನ್ನ ವಿದ್ಯಾ ದಿವೇನಾ ಎಂಬ ವಿದ್ಯಾರ್ಥಿಗಳಿಗೆ ಶುಲ್ಕ ಮರುಪಾವತಿ ಯೋಜನೆಯನ್ನು ಪ್ರಾರಂಭಿಸಿರುವ ರಾಜ್ಯವನ್ನು ಹೆಸರಿಸಿ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಆಂಧ್ರ ಪ್ರದೇಶ್. ವೃತ್ತಿಪರ ಕೋರ್ಸುಗಳು ಸೇರಿದಂತೆ ಸುಮಾರು 14 ಲಕ್ಷ ಕಾಲೇಜ್ ವಿದ್ಯಾರ್ಥಿಗಳಿಗೆ ಪೂರ್ಣ ಶುಲ್ಕ ಮರುಪಾವತಿ ಫೀ ರಿಇಂಬರ್ಸ್ಮೆಂಟ್ ಸ್ಕೀಮ್ ಅನ್ನು ಒದಗಿಸಲು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ವೈಎಸ್ ಜಗನ್ಮೋಹನ್ ರೆಡ್ಡಿ ಅವರು ಜಗನ್ನ ವಿದ್ಯಾ ದಿವೇನಾ ಯೋಜನೆಯನ್ನು ಪ್ರಾರಂಭಿಸಿದರು. Which state government has launched Jeevan Amrit Yojana to boost the immune system of people to fight against COVID-19? ಕೋವಿಡ್-19 ವಿರುದ್ಧ ಹೋರಾಡಲು ಜನರ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಯಾವ ರಾಜ್ಯ ಸರ್ಕಾರ ಜೀವನ್ ಅಮೃತ್ ಯೋಜನೆಯನ್ನು ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ಮಧ್ಯಪ್ರದೇಶ್. ಭಾರತದಲ್ಲಿ ಹೆಚ್ಚುತ್ತಿರುವ ಕೊರೋನಾ ವೈರಸ್ ಪ್ರಕರಣಗಳನ್ನು ಗಮನದಲ್ಲಿಟ್ಟುಕೊಂಡು ಮಧ್ಯಪ್ರದೇಶದ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ರೋಗದ ವಿರುದ್ಧ ಹೋರಾಡಲು ಜನರ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಜೀವನ್ ಅಮೃತ್ ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ. ದಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಹ್ಯಾಸ್ ಅಪ್ರೂವ್ಡ್ ಟು ಪ್ರೊವೈಡ್ $346 million ಲೋನ್ ಫಾರ್ ವಿಚ್ ಸ್ಟೇಟ್? ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಯಾವ ರಾಜ್ಯಕ್ಕೆ $346 million ಸಾಲವನ್ನು ನೀಡಲು ಅನುಮೋದನೆ ನೀಡಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಮಹಾರಾಷ್ಟ್ರ. ಕಾರ್ಮಿಕ ಬಲವು ಹೆಚ್ಚಾಗಿ ಕೃಷಿ ಮತ್ತು ಸಂಬಂಧಿತ ಚಟುವಟಿಕೆಗಳಲ್ಲಿ ತೊಡಗಿರುವ ರಾಜ್ಯದ ಗ್ರಾಮೀಣ ಪ್ರದೇಶಗಳಲ್ಲಿ ವಿಶ್ವಾಸಾರ್ಹ ವಿದ್ಯುತ್ ಸಂಪರ್ಕವನ್ನು ಒದಗಿಸಲು ಏಷ್ಯಾ ಅಭಿವೃದ್ಧಿ ಬ್ಯಾಂಕ್ ಮಹಾರಾಷ್ಟ್ರ ಸರ್ಕಾರಕ್ಕೆ $346 million ಮೌಲ್ಯದ ಸಾಲವನ್ನು ನೀಡಲು ಅನುಮೋದಿಸಿದೆ. ಸ್ನೇಹಿತರೆ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ದು ಹೆಡ್ ಕ್ವಾರ್ಟರ್ಸ್ ಮಂಡಲ್ಯಾಂಗ್ ಫಿಲಿಪೈನ್ಸ್ನಲ್ಲಿದೆ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ದು ಪ್ರಸ್ತುತ ಪ್ರೆಸಿಡೆಂಟ್ ಮಸಾಟ್ಸುಗಾ ಅಸಕಾವಾ. J. Arun Kumar from Karnataka has been appointed as the head coach of which national men's cricket team? ಕರ್ನಾಟಕದ ಜೆ ಅರುಣ್ ಕುಮಾರ್ ಅವರನ್ನು ಯಾವ ರಾಷ್ಟ್ರೀಯ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಆಗಿ ನೇಮಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, USA. ಕರ್ನಾಟಕದ ಮಾಜಿ ಕ್ರಿಕೆಟರ್ ಜೆ ಅರುಣ್ ಕುಮಾರ್ ಅವರನ್ನು US ಪುರುಷರ ರಾಷ್ಟ್ರೀಯ ತಂಡದ ಮುಖ್ಯ ತರಬೇತುದಾರರಾಗಿ ನೇಮಕಗೊಂಡರು. Name the Indian state which topped in terms of total installed renewable capacity in financial year 20 as per CRISIL research report. CRISIL ಸಂಶೋಧನೆ ವರದಿಯ ಪ್ರಕಾರ FY20ರಲ್ಲಿ ಸ್ಥಾಪಿಸಲಾದ ಒಟ್ಟು ನವೀಕರಿಸಬಹುದಾದ ಸಾಮರ್ಥ್ಯದ ವಿಷಯದಲ್ಲಿ ಅಗ್ರಸ್ಥಾನದಲ್ಲಿರುವ ಭಾರತೀಯ ರಾಜ್ಯವನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಕರ್ನಾಟಕ. ಕ್ರಿಸಿಲ್ ಸಂಶೋಧನಾ ವರದಿಯ ಪ್ರಕಾರ FY20ರಲ್ಲಿ ಒಟ್ಟು ಸ್ಥಾಪಿತ ನವೀಕರಿಸಬಹುದಾದ ಸಾಮರ್ಥ್ಯದ ದೃಷ್ಟಿಯಿಂದ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ. ಸ್ನೇಹಿತರೆ, ತಮಿಳುನಾಡು 2ನೇ ಸ್ಥಾನ, ಗುಜರಾತ್ 3ನೇ ಸ್ಥಾನದಲ್ಲಿದೆ. ಸ್ನೇಹಿತರೆ, ಒಟ್ಟಾರೆ ಸೌರಶಕ್ತಿ ಸಾಮರ್ಥ್ಯದ ಸೇರ್ಪಡೆಯಲ್ಲಿ ಅಗ್ರ 3 ರಾಜ್ಯಗಳು
ರಾಜಸ್ಥಾನ್, ತಮಿಳುನಾಡು ಮತ್ತು ಕರ್ನಾಟಕ. ಆ್ಯಂಡ್ ಸ್ನೇಹಿತರೆ ಗಾಳಿ ಶಕ್ತಿಯಲ್ಲಿ ಗುಜರಾತ್, ತಮಿಳುನಾಡು ಮತ್ತು ಮಹಾರಾಷ್ಟ್ರ. ಕ್ರಿಸಿಲ್ದು ಫುಲ್ ಫಾರ್ಮ್ ಸ್ನೇಹಿತರೆ ಕ್ರೆಡಿಟ್ ರೇಟಿಂಗ್ ಇನ್ಫಾರ್ಮೇಷನ್ ಸರ್ವಿಸಸ್ ಆಫ್ ಇಂಡಿಯಾ. CSIR CFTRI provides protein-enriched biscuits to COVID-19 patients. Where is CSIR CFTRI located? CSIR CFTRI COVID-19 ರೋಗಿಗಳಿಗೆ ಪ್ರೋಟೀನ್ ಬಿಸ್ಕೆಟ್ಗಳನ್ನು ಒದಗಿಸುತ್ತದೆ. ಸ್ನೇಹಿತರೆ CSIR CFTRI ಎಲ್ಲಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಮೈಸೂರು. CFTRI ಮೈಸೂರಿನಲ್ಲಿದೆ. CFTRI ಇದು ಫುಲ್ ಫಾರ್ಮ್ ಸ್ನೇಹಿತರೆ ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್. Which country is going to host ODI Women's World Cup 2021 tournament? ODI Women's World Cup 2021 ಟೂರ್ನಮೆಂಟ್ ಅನ್ನು ಯಾವ ದೇಶ ಆಯೋಜಿಸಲಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ನ್ಯೂಜಿಲೆಂಡ್. ವುಮೆನ್ಸ್ ವರ್ಲ್ಡ್ ಕಪ್ ODI ವುಮೆನ್ಸ್ ವರ್ಲ್ಡ್ ಕಪ್ 2021 ಅನ್ನು ನ್ಯೂಜಿಲೆಂಡ್ ದೇಶ ಆಯೋಜಿಸಲಿದೆ. ಸ್ನೇಹಿತರೆ ನ್ಯೂಜಿಲೆಂಡ್ದು ಕ್ಯಾಪಿಟಲ್ ವೆಲ್ಲಿಂಗ್ಟನ್ ಆ್ಯಂಡ್ ನ್ಯೂಜಿಲೆಂಡ್ದು ಕರೆನ್ಸಿ ನ್ಯೂಜಿಲೆಂಡ್ ಡಾಲರ್. Who has authored the book titled Sayajirao Gaikwad III, Maharaja of Baroda? ಸಯಾಜಿರಾವ್ ಗಾಯಕ್ವಾಡ್ III, ಬರೋಡಾದ ಮಹಾರಾಜ್ ಎಂಬ ಪುಸ್ತಕವನ್ನು ಯಾರು ಬರೆದಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಉಮಾ ಬಾಲ್ ಸುಬ್ರಹ್ಮಣ್ಯಂ. Who has been appointed as India's permanent representative to United Nations? ವಿಶ್ವಸಂಸ್ಥೆಯ ಭಾರತದ ಖಾಯಂ ಪ್ರತಿನಿಧಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ TS ತಿರುಮೂರ್ತಿ. TS ತಿರುಮೂರ್ತಿ ಅವರನ್ನು ಭಾರತದ ಮುಂದಿನ ರಾಯಭಾರಿಯಾಗಿ ಅಥವಾ ವಿಶ್ವಸಂಸ್ಥೆಯ ಖಾಯಂ ಪ್ರತಿನಿಧಿಯಾಗಿ ನೇಮಿಸಲಾಯಿತು. ಸ್ನೇಹಿತರೆ ತಿರುಮೂರ್ತಿ ಅವರು 1985 ಬ್ಯಾಚರ IFS ಅಧಿಕಾರಿ. ಆ್ಯಂಡ್ ಸ್ನೇಹಿತರೆ ಅವರು ಇತ್ತೀಚೆಗೆ ನಿವೃತ್ತರಾಗಲಿರುವ ಸೈಯದ್ ಅಕ್ಬರುದ್ದೀನ್ ಅವರ ನಂತರ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ. Which state has become the first in the northeastern region to develop a mobile COVID-19 sample collection kiosk? ಮೊಬೈಲ್ ಕೋವಿಡ್ ಮಾದರಿ ಸಂಗ್ರಹ ಕಿಯಾಸ್ಕ್ ಅನ್ನು ಅಭಿವೃದ್ಧಿಪಡಿಸಿದ ಈಶಾನ್ಯ ಪ್ರದೇಶದಲ್ಲಿ ಮೊದಲ ರಾಜ್ಯ ಯಾವುದು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ತ್ರಿಪುರಾ. ತ್ರಿಪುರಾ ಯಾವುದೇ ದೈಹಿಕ ಸಂಪರ್ಕವಿಲ್ಲದೆ ಶಂಕಿತ ಕೊರೋನಾ ವೈರಸ್ ಪ್ರಕರಣಗಳಿಂದ ಮಾದರಿಗಳನ್ನು ಸಂಗ್ರಹಿಸಲು ಮೊಬೈಲ್ COVID-19 ಮಾದರಿ ಸಂಗ್ರಹ ಕಿಯೋಸ್ಕ್ ಅನ್ನು ಅಭಿವೃದ್ಧಿಪಡಿಸಿದೆ. ತ್ರಿಪುರಾದು ಗವರ್ನರ್ ಸ್ನೇಹಿತರೆ ರಮೇಶ್ ಬಾಯ್ಸ್ ಆ್ಯಂಡ್ ತ್ರಿಪುರಾದು ಮುಖ್ಯಮಂತ್ರಿ ಬಿಪ್ಲಬ್ ಕುಮಾರ್ ದೇವ್. Which among the following nation has burned Hezbollah and designated it as a terrorist organization? ಈ ಕೆಳಗಿನ ರಾಷ್ಟ್ರಗಳಲ್ಲಿ ಯಾರು ಹೆಬ್ಜೊಲ್ಲಾವನ್ನು ನಿಷೇಧಿಸಿ ಭಯೋತ್ಪಾದಕ ಸಂಘಟನೆ ಎಂದು ಹೆಸರಿಸಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಜರ್ಮನಿ. According to Grid 2020 report, how many people were displaced in 2019? ಆಂತರಿಕ ಸ್ಥಳಾಂತರದ ಜಾಗತಿಕ ವರದಿಯ ಪ್ರಕಾರ 2019ರಲ್ಲಿ ಭಾರತದಲ್ಲಿ ಸ್ಥಳಾಂತರಗೊಂಡ ಜನರ ಸಂಖ್ಯೆ ಎಷ್ಟು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ 5 ಮಿಲಿಯನ್ 5 ಮಿಲಿಯನ್. Which among the following brands will soon start making sanitizers? ಈ ಕೆಳಗಿನ ಯಾವ ಬ್ರ್ಯಾಂಡ್ಗಳಲ್ಲಿ ಶೀಘ್ರದಲ್ಲೇ ಸ್ಯಾನಿಟೈಸರ್ಗಳನ್ನು ತಯಾರಿಸಲು ಪ್ರಾರಂಭಿಸುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಏಷ್ಯನ್ ಪೇಂಟ್ಸ್. ಭಾರತದ ಅತಿದೊಡ್ಡ ಬನ್ನು ತಯಾರಕ ಏಷ್ಯನ್ ಪೇಂಟ್ಸ್ ಸ್ಯಾನಿಟೈಸರ್ ತಯಾರಿಸಲು ಪ್ರಾರಂಭಿಸುವುದಾಗಿ ಘೋಷಿಸಿತು. ಸ್ನೇಹಿತರೆ ಏಷ್ಯನ್ ಪೇಂಟ್ಸ್ದು ಹೆಡ್ ಕ್ವಾರ್ಟರ್ಸ್ ಮುಂಬೈನಲ್ಲಿದೆ. ಏಷ್ಯನ್ ಪೇಂಟ್ಸ್ದು ಪ್ರಸ್ತುತ CEO KBS ಆನಂದ್. Which country has conferred Manipuri doctor Thangjam Dabali Singh with Order of Rising Sun, Gold and Silver Rays? ಮಣಿಪುರಿ ವೈದ್ಯ ಥಂಗ್ಜಮ್ ದಬಾಲಿ ಸಿಂಗ್ ಅವರಿಗೆ ಆರ್ಡರ್ ಆಫ್ ರೈಸಿಂಗ್ ಸನ್, ಗೋಲ್ಡ್ ಆ್ಯಂಡ್ ಸಿಲ್ವರ್ ರೇಸ್ ನೀಡಿರುವ ದೇಶ ಯಾವುದು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಜಪಾನ್. ಭಾರತದಲ್ಲಿ ಜಪಾನ್ ಬಗ್ಗೆ ಉತ್ತಮ ತಿಳುವಳಿಕೆಯನ್ನು ಉತ್ತೇಜಿಸಲು ಮತ್ತು ಎರಡೂ ದೇಶಗಳ ನಡುವಿನ ಸಂಬಂಧವನ್ನು ಪ್ರಮೋಟ್ ಮಾಡಲು ಜಪಾನ್ ಸರ್ಕಾರವು ಮಣಿಪುರ್ ಡಾಕ್ಟರ್ಗೆ ಥಂಗ್ಜಮ್ ದಬಾಲಿ ಸಿಂಗ್ ಅವರಿಗೆ ಆರ್ಡರ್ ಆಫ್ ರೈಸಿಂಗ್ ಸನ್, ಗೋಲ್ಡ್ ಆ್ಯಂಡ್ ಸಿಲ್ವರ್ ರೇಸ್ ಪ್ರಶಸ್ತಿಯನ್ನು ನೀಡಿತು.
ಜಪಾನ್ದು ಕ್ಯಾಪಿಟಲ್ ಸ್ನೇಹಿತರೆ ಟೋಕಿಯೋ ಆ್ಯಂಡ್ ಜಪಾನ್ದು ಕರೆನ್ಸಿ ಜಾಪನೀಸ್ ಯೆನ್. ರುದ್ರತೇಜ್ ಸಿಂಗ್ ಹೂ ಪಾಸ್ಟ್ ಅವೇ ರೀಸೆಂಟ್ಲಿ ಇಸ್ ದ ಸಿಇಒ ಆಫ್ ವಿಚ್ ಕಂಪ್ನಿ? ಇತ್ತೀಚೆಗೆ ನಿಧನರಾದ ರುದ್ರತೇಜ್ ಸಿಂಗ್ ಯಾವ ಕಂಪ್ನಿಯ ಸಿಇಒ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ BMW ಇಂಡಿಯಾ. ಸ್ನೇಹಿತರೆ ಬೃಹತ್ ಹಾರ್ಟ್ ಅಟ್ಯಾಕ್ನಿಂದಾಗಿ BMW ಗ್ರೂಪ್ ಅಧ್ಯಕ್ಷ ಮತ್ತು ಸಿಇಒ ರುದ್ರತೇಜ್ ಸಿಂಗ್ ಅವರು ನಿಧನರಾದರು. BMWದು ಫುಲ್ ಫಾರ್ಮ್ ಸ್ನೇಹಿತರೆ ಬಾವರಿಯನ್ ಮೋಟಾರ್ ವರ್ಕ್ಸ್ ಆ್ಯಂಡ್ BMWದು ಸ್ಥಾಪನೆ ಮಾರ್ಚ್ 1916ನಲ್ಲಿ ಆಗಿದೆ. ರಿಷಿ ಕಪೂರ್ ಹೂ ಪಾಸ್ಟ್ ಅವೇ ರೀಸೆಂಟ್ಲಿ ಇಸ್ ಅ ಡ್ಯಾಶ್. ಇತ್ತೀಚೆಗೆ ನಿಧನರಾದ ರಿಷಿ ಕಪೂರ್ ಡ್ಯಾಶ್. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಆಕ್ಟರ್. ಹಿರಿಯ ಬಾಲಿವುಡ್ ಆಕ್ಟರ್ ರಿಷಿ ಕಪೂರ್ ಅವರು ಲ್ಯುಕೇಮಿಯಾಯೊಂದಿಗೆ 2 ವರ್ಷಗಳ ಯುದ್ಧದ ನಂತರ ಮಹಾರಾಷ್ಟ್ರದ ಮುಂಬೈನಲ್ಲಿ ನಿಧನರಾದರು. ಸ್ನೇಹಿತರೆ ಅವರು ಸೆಪ್ಟೆಂಬರ್ 4, 1952 ರಂದು ಮಹಾರಾಷ್ಟ್ರದ ಮುಂಬೈನಲ್ಲಿ ಜನಿಸಿದರು. ನೇಮ್ ದ ಪರ್ಸನ್ ಹೂ ಹ್ಯಾಸ್ ಆಥರ್ಡ್ ದ ಬುಕ್ ನೇಮ್ ದ ರೂಮ್ ವೆರ್ ಇಟ್ ಹ್ಯಾಪನ್ಡ್ ಅ ವೈಟ್ ಹೌಸ್ ಮೆಮೋಯರ್. ದ ರೂಮ್ ವೆರ್ ಇಟ್ ಹ್ಯಾಪನ್ಡ್ ಅ ವೈಟ್ ಹೌಸ್ ಮೆಮೋಯರ್ ಹೆಸರಿನ ಪುಸ್ತಕವನ್ನು ಯಾರು ಬರೆದಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಜಾನ್ ಬಾಲ್ಟನ್. ಸುಬಿಮಲ್ ಚುನಿ ಗೋಸ್ವಾಮಿ ಹೂ ಪಾಸ್ಟ್ ಅವೇ ರೀಸೆಂಟ್ಲಿ ಬಿಲಾಂಗ್ಸ್ ಟು ವಿಚ್ ಸ್ಪೋರ್ಟ್? ಇತ್ತೀಚೆಗೆ ನಿಧನರಾದ ಸುಬಿಮಲ್ ಚುನಿ ಗೋಸ್ವಾಮಿ ಯಾವ ಕ್ರೀಡೆಗೆ ಸಂಬಂಧ ಹೊಂದಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಫುಟ್ಬಾಲ್. ಭಾರತದ ಮಾಜಿ ಫುಟ್ಬಾಲ್ ನಾಯಕ ಸುಬಿಮಲ್ ಗೋಸ್ವಾಮಿ ಸಾಮಾನ್ಯವಾಗಿ ಚುನಿ ಗೋಸ್ವಾಮಿ ಎಂದು ಕರೀತಾರೆ. ಸ್ನೇಹಿತರೆ ಅವರು 82ನೇ ವಯಸ್ಸಿನಲ್ಲಿ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ನಿಧನರಾದರು. ಸ್ನೇಹಿತರೆ ಅವರು 1962ರ ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನದ ಪದಕ ಗೆದ್ದ ತಂಡದ ನಾಯಕರಾಗಿದ್ದರು ಮತ್ತು ಫಸ್ಟ್ ಕ್ಲಾಸ್ ಕ್ರಿಕೆಟ್ನಲ್ಲಿ ಪ್ರಥಮ ದರ್ಜೆ ಕ್ರಿಕೆಟ್ ಟೂರ್ನಮೆಂಟಲ್ಲಿ ಬಂಗಾಳವನ್ನು ಪ್ರತಿನಿಧಿಸಿದರು. ಹೂ ಹ್ಯಾಸ್ ಬಿನ್ ನೇಮ್ಡ್ ಆಸ್ ದ ನ್ಯೂ ಎಕನಾಮಿಕ್ ಅಫೇರ್ಸ್ ಸೆಕ್ರೆಟರಿ? ಹೊಸ ಆರ್ಥಿಕ ವ್ಯವಹಾರಗಳ ಕಾರ್ಯದರ್ಶಿಯಾಗಿ ಯಾರನ್ನು ಹೆಸರಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ತರುಣ್ ಬಜಾಜ್. ತರುಣ್ ಬಜಾಜ್ ಅವರು ಹೊಸ ಆರ್ಥಿಕ ವ್ಯವಹಾರಗಳ ಕಾರ್ಯದರ್ಶಿಯಾಗಿ ಮೇ 1ರಂದು ಅಧಿಕಾರ ವಹಿಸಿಕೊಂಡಿದ್ದಾರೆ. ಆ್ಯಂಡ್ ಸ್ನೇಹಿತರೆ ಅವರು ಏಪ್ರಿಲ್ 30ರಂದು ನಿವೃತ್ತರಾದ ಅಟಾನು ಚಕ್ರವರ್ತಿ ಅವರ ನಂತರ ಅಧಿಕಾರ ವಹಿಸಿಕೊಂಡಿದ್ದಾರೆ. ಹೂ ವಾಸ್ ಅಪಾಯಿಂಟೆಡ್ ಆಸ್ ದ ನ್ಯೂ ಸೆಕ್ರೆಟರಿ ಆಫ್ ಮಿನಿಸ್ಟ್ರಿ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್? ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ಹೊಸ ಕಾರ್ಯದರ್ಶಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಅಜಯ್ ತಿರ್ಕೆ. ಅಜಯ್ ತಿರ್ಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ಹೊಸ ಕಾರ್ಯದರ್ಶಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಸ್ನೇಹಿತರೆ ಅಜಯ್ ತಿರ್ಕೆ ಅವರು 1987 ಬ್ಯಾಚರ IAS ಅಧಿಕಾರಿ. ಆ್ಯಂಡ್ ಸ್ನೇಹಿತರೆ ಏಪ್ರಿಲ್ 30ರಂದು ನಿವೃತ್ತರಾದ ರವೀಂದ್ರ ಪನ್ವಾರ್ ಅವರ ನಂತರ ಅವರು ಅಧಿಕಾರ ವಹಿಸಿಕೊಂಡಿದ್ದಾರೆ. ಹೂ ವಾಸ್ ನೇಮ್ಡ್ ದ ಮೆನ್ಸ್ ODI ಪ್ಲೇಯರ್ ಆಫ್ ದ ಇಯರ್ ಇನ್ ನ್ಯೂಜಿಲೆಂಡ್ ಕ್ರಿಕೆಟ್ ಅವಾರ್ಡ್ ಸೆರೆಮನಿ 2020? 2020ರ ನ್ಯೂಜಿಲೆಂಡ್ ಕ್ರಿಕೆಟ್ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ವರ್ಷದ ಪುರುಷರ ಏಕದಿನ ಆಟಗಾರ ಎಂದು ಯಾರನ್ನು ಹೆಸರಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಕೈನ್ ವಿಲಿಯಮ್ಸನ್. ಜನೌಷಧಿ ಸುಗಮ್ ಅ ಮೊಬೈಲ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಡೆವಲಪ್ಡ್ ಬೈ ಬ್ಯೂರೋ ಆಫ್ ಫಾರ್ಮಾ PSUs ಆಫ್ ಇಂಡಿಯಾ. ಸ್ನೇಹಿತರೆ ಬ್ಯೂರೋ ಆಫ್ ಫಾರ್ಮಾ PSU ಆಫ್ ಇಂಡಿಯಾ ಫಂಕ್ಷನ್ಸ್ ಅಂಡರ್ ವಿಚ್ ಇಂಡಿಯನ್ ಡಿಪಾರ್ಟ್ಮೆಂಟ್? ಬ್ಯೂರೋ ಆಫ್ ಫಾರ್ಮಾ ಮತ್ತು PSU ಆಫ್ ಇಂಡಿಯಾ ಯಾವ ಭಾರತೀಯ ಇಲಾಖೆಯಡಿ ಕಾರ್ಯನಿರ್ವಹಿಸುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಡಿಪಾರ್ಟ್ಮೆಂಟ್ ಆಫ್ ಫಾರ್ಮಾಸ್ಯೂಟಿಕಲ್ಸ್. ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಪರಿಯೋಜನೆಗಾಗಿ ಬ್ಯೂರೋ ಆಫ್ ಫಾರ್ಮಾ PSU ಆಫ್ ಇಂಡಿಯಾ ಅಭಿವೃದ್ಧಿಪಡಿಸಿದ ಮೊಬೈಲ್ ಅಪ್ಲಿಕೇಶನ್ನಿಂದ 3,25,000ಕ್ಕೂ ಹೆಚ್ಚು ಬಳಕೆದಾರರಿಗೆ ಲಾಭವಾಗಿದೆ. ಆ್ಯಂಡ್ ಸ್ನೇಹಿತರೆ ಬ್ಯೂರೋ ಆಫ್ ಫಾರ್ಮಾ ಆ್ಯಂಡ್ PSU ಆಫ್ ಇಂಡಿಯಾ ಡಿಪಾರ್ಟ್ಮೆಂಟ್ ಆಫ್ ಫಾರ್ಮಾಸ್ಯೂಟಿಕಲ್ಸ್ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ನೇಮ್ ದ ಆರ್ಗನೈಸೇಷನ್ ವಿಚ್ ಹ್ಯಾಸ್ ಲಾಂಚ್ #WeWillWin ಕ್ಯಾಂಪೇನ್ ಫಾರ್ ಹೆಲ್ತ್ ಕೇರ್ ವರ್ಕರ್ಸ್. ಆರೋಗ್ಯ ಕಾರ್ಯಕರ್ತರಿಗಾಗಿ #WeWillWin ಅಭಿಯಾನವನ್ನು ಪ್ರಾರಂಭಿಸಿದ ಸಂಸ್ಥೆಯನ್ನು ಹೆಸರಿಸಿ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಫಿಫಾ. ಫೆಡರೇಷನ್ ಇಂಟರ್ನ್ಯಾಷನಲ್ ದಿ ಫುಟ್ಬಾಲ್ ಅಸೋಸಿಯೇಷನ್ #WeWillWin ಎಂಬ ಅಭಿಯಾನವನ್ನು ಪ್ರಾರಂಭಿಸಿದೆ.
ಆ್ಯಂಡ್ ಸ್ನೇಹಿತರೆ, ಕೋವಿಡ್-19 ನಡುವೆ ಸಮಾಜವು ಕಾರ್ಯನಿರ್ವಹಿಸುತ್ತದೆ ಎಂದು ಖಚಿತಪಡಿಸಿಕೊಳ್ಳುವ ಆರೋಗ್ಯ ಕಾರ್ಯಕರ್ತರು ಮತ್ತು ಇತರ ವೃತ್ತಿಪರರಿಗೆ ಗೌರವ ಸಲ್ಲಿಸಲು ಇದು ವಿಶೇಷ ವಿಡಿಯೋವಾಗಿದೆ. ಆ್ಯಂಡ್ ಸ್ನೇಹಿತರೆ, ಭಾರತದ ಮಾಜಿ ಫುಟ್ಬಾಲ್ ನಾಯಕ ಬೈಚುಂಗ್ ಭುಟಿಯಾ ಅವರು 50 ಹಿಂದಿನ ಮತ್ತು ಪ್ರಸ್ತುತ ಫುಟ್ಬಾಲ್ ತಾರೆಗಳ ನಡುವೆ ಕಾಣಿಸಿಕೊಂಡಿದ್ದಾರೆ. How many names of upcoming tropical cyclones was released by India Meteorological Department? ಮುಂಬರುವ ಉಷ್ಣವಲಯದ ಚಂಡಮಾರುತಗಳ ಎಷ್ಟು ಹೆಸರುಗಳನ್ನು ಭಾರತ ಹವಾಮಾನ ಇಲಾಖೆ ಬಿಡುಗಡೆ ಮಾಡಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ 169. ಭಾರತದ ಹವಾಮಾನ ಇಲಾಖೆ ಮುಂಬರುವ ಉಷ್ಣವಲಯದ ಚಂಡಮಾರುತಗಳ 169 ಹೆಸರುಗಳನ್ನು ಒಳಗೊಂಡ ವಿವರವಾದ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಏನಿದ್ದರೂ ಉತ್ತರ ಹಿಂದೂ ಮಹಾಸಾಗರದ ಬಂಗಾಳ ಕೊಲ್ಲಿ ಮತ್ತು ಅರೇಬಿಯನ್ ಸಮುದ್ರ ಸೇರಿದಂತೆ ಸಂಭವಿಸಬಹುದು. ಸ್ನೇಹಿತರೆ, ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ದು ಹೆಡ್ ಕ್ವಾರ್ಟರ್ಸ್ ನವದೆಹಲಿಯಲ್ಲಿದೆ. ಆ್ಯಂಡ್ ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ದು ಪ್ರಸ್ತುತ ಡೈರೆಕ್ಟರ್ ಜನರಲ್ ಡಾಕ್ಟರ್ ಮೃತ್ಯುಂಜಯ್ ಮೊಹಪಾತ್ರ. Which country topped the list in budget transparency and accountability as per the 7th edition of Open Budget Survey 2019? ಮುಕ್ತ ಬಜೆಟ್ ಸಮೀಕ್ಷೆ 2019ರ 7ನೇ ಆವೃತ್ತಿಯ ಪ್ರಕಾರ ಬಜೆಟ್ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯಲ್ಲಿ ಯಾವ ದೇಶವು ಅಗ್ರಸ್ಥಾನದಲ್ಲಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ನ್ಯೂಜಿಲೆಂಡ್. ಸ್ನೇಹಿತರೆ, ಮುಕ್ತ ಬಜೆಟ್ ಸಮೀಕ್ಷೆ 2019ರ 7ನೇ ಆವೃತ್ತಿಯ ಪ್ರಕಾರ ಬಜೆಟ್ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯಲ್ಲಿ ಭಾರತವು 53ನೇ ಸ್ಥಾನದಲ್ಲಿದೆ. ಆ್ಯಂಡ್ ಸ್ನೇಹಿತರೆ, ಈ ವರದಿಯಲ್ಲಿ ನ್ಯೂಜಿಲೆಂಡ್ ದೇಶ ಮೊದಲನೇ ಸ್ಥಾನದಲ್ಲಿದೆ. K.S. Nisar Ahmed, who passed away recently, received Padma Shri Award in which year? ಇತ್ತೀಚೆಗೆ ನಿಧನರಾದ ಕೆ.ಎಸ್. ನಿಸಾರ್ ಅಹಮದ್ ಅವರು ಯಾವ ವರ್ಷದಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ 2008. ಖ್ಯಾತ ಕನ್ನಡ ಕವಿ ಮತ್ತು ಪ್ರೊಫೆಸರ್ ಕೆ.ಎಸ್. ನಿಸಾರ್ ಅಹಮದ್ ಅವರು ಬೆಂಗಳೂರಿನಲ್ಲಿ ನಿಧನರಾದರು. ಆ್ಯಂಡ್ ಸ್ನೇಹಿತರೆ, ಕನ್ನಡ ಸಾಹಿತ್ಯಕ್ಕೆ ನೀಡಿದ ಅಪಾರ ಕೊಡುಗೆಗಾಗಿ 2008ರಲ್ಲಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಲಾಯಿತು. ಸ್ನೇಹಿತರೆ, ಅವರ ಕೃತಿಗಳು ನಿತ್ಯೋತ್ಸವ, ಮನಸ್ಸು, ಗಾಂಧಿ ಬಜಾರು, ಸಂಜೆ 5ರ ಮಳೆ ಮತ್ತು ಮನದೊಂದಿಗೆ ಮಾತುಕತೆ. ಆ್ಯಂಡ್ ಸ್ನೇಹಿತರೆ, ನಿಸಾರ್ ಅಹಮದ್ ಅವರು ಹಲವಾರು ಜನಪ್ರಿಯ ಕನ್ನಡ ಹಾಡುಗಳನ್ನು ಸಹ ಬರೆದಿದ್ದಾರೆ. ನೇಮ್ ದ ಇಂಡಿಯನ್ ಸ್ಟೇಟ್ ವಿಚ್ ಟಾಪ್ ದ ಲಿಸ್ಟ್ ಟು ಪ್ರೊವೈಡ್ ಮ್ಯಾಕ್ಸಿಮಮ್ ಎಂಪ್ಲಾಯ್ಮೆಂಟ್ ಅಂಡರ್ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಗರಿಷ್ಠ ಉದ್ಯೋಗ ನೀಡುವ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರುವ ಭಾರತೀಯ ರಾಜ್ಯವನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಛತ್ತೀಸ್ಗಢ. ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯದ ಅಂಕಿಅಂಶಗಳ ಪ್ರಕಾರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ 18 ಲಕ್ಷಕ್ಕೂ ಹೆಚ್ಚು ಕೌಶಲ್ಯರಹಿತ ಕಾರ್ಮಿಕರಿಗೆ ಉದ್ಯೋಗ ನೀಡಿದವಲ್ಲಿ ಛತ್ತೀಸ್ಗಢ ರಾಜ್ಯದಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಆ್ಯಂಡ್ ರಾಜಸ್ಥಾನ್ ಸ್ನೇಹಿತರೆ 2ನೇ ಸ್ಥಾನ. ಆ್ಯಂಡ್ ಉತ್ತರ ಪ್ರದೇಶ್ 3ನೇ ಸ್ಥಾನದಲ್ಲಿದೆ. ವಿಚ್ ಇಂಡಿಯನ್ ನವರತ್ನ ಎಂಟರ್ಪ್ರೈಸ್ ಅಂಡರ್ ಕೋಲ್ ಮಿನಿಸ್ಟ್ರಿ ಹ್ಯಾಸ್ ಸ್ಟಾರ್ಟೆಡ್ ದ ಪ್ರೊಡಕ್ಷನ್ ಆಫ್ ಕೋಲ್ ಫಾರ್ ದ ಫಸ್ಟ್ ಟೈಮ್ ರೀಸೆಂಟ್ಲಿ? ಕೋಲ್ ಸಚಿವಾಲಯದ ಅಧೀನದಲ್ಲಿರುವ ಯಾವ ಭಾರತೀಯ ನವರತ್ನ ಉದ್ಯಮವು ಇತ್ತೀಚೆಗೆ ಮೊದಲನೇ ಬಾರಿಗೆ ಕೋಲ್ ಉತ್ಪಾದನೆಯನ್ನು ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ನೈವೇಲಿ ಲಿಗ್ನೈಟ್ ಕಾರ್ಪೊರೇಷನ್. ಕೋಲ್ ಸಚಿವಾಲಯದ ಅಧೀನದಲ್ಲಿರುವ ಇಂಡಿಯಾ ಎಂಟರ್ಪ್ರೈಸ್ ಸರ್ಕಾರದ ನೈವೇಲಿ ಲಿಗ್ನೈಟ್ ಕಾರ್ಪೊರೇಷನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನವರತ್ನ ಮೊದಲ ಬಾರಿಗೆ ಕೋಲ್ ಪ್ರೊಡಕ್ಷನ್ ಅನ್ನು ಪ್ರಾರಂಭಿಸಿತು. ಆಯುಷ್ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇಸ್ ದ ಜಾಯಿಂಟ್ ಇನಿಷಿಯೇಟಿವ್ ಆಫ್ ಆಯುಷ್ ಮಿನಿಸ್ಟ್ರಿ ಅಲಾಂಗ್ ವಿತ್ ವಿಚ್ ಮಿನಿಸ್ಟ್ರಿ? ಆಯುಷ್ ಉದ್ಯಮಶೀಲತೆ ಅಭಿವೃದ್ಧಿ ಕಾರ್ಯಕ್ರಮ ಆಯುಷ್ ಸಚಿವಾಲಯ ಮತ್ತು ಯಾವ ಸಚಿವಾಲಯದ ಜಂಟಿ ಉಪಕ್ರಮ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಮಿನಿಸ್ಟ್ರಿ ಆಫ್ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್. ಆಯುಷ್ ಕ್ಷೇತ್ರವನ್ನು ಉತ್ತೇಜಿಸಲು ಆಯುಷ್ ಮತ್ತು ಎಂಎಸ್ಎಂಇ ಸಚಿವಾಲಯ ಜಂಟಿಯಾಗಿ ಆಯೋಜಿಸಿರುವ ಆಯುಷ್ ಉದ್ಯಮಶೀಲತೆ ಅಭಿವೃದ್ಧಿ ಕಾರ್ಯಕ್ರಮವನ್ನು ನಿತಿನ್ ಗಡ್ಕರಿಯವರು ಪ್ರಾರಂಭಿಸಿದರು. ಸ್ನೇಹಿತರೆ, ಭಾರತದ ಆಯುಷ್ ಮಿನಿಸ್ಟರ್ ಶ್ರೀಪದ್ ನಾಯಕ್ ಆ್ಯಂಡ್ ಭಾರತದ ಮಿನಿಸ್ಟರ್ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ನಿತಿನ್ ಗಡ್ಕರಿ. Which Indian state police, along with All India Institute of Ayurveda, has jointly run the program called Ayuraksha? ಅಖಿಲ ಭಾರತ ಆಯುರ್ವೇದ ಸಂಸ್ಥೆಯೊಂದಿಗೆ
ಯಾವ ಭಾರತೀಯ ರಾಜ್ಯ ಅಥವಾ ಯೂನಿಯನ್ ಟೆರಿಟರಿ ಪೊಲೀಸರು ಜಂಟಿಯಾಗಿ ಆಯುರಕ್ಷಾ ಎಂಬ ಕಾರ್ಯಕ್ರಮವನ್ನು ನಡೆಸುತ್ತಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಡೆಲ್ಲಿ. ಡೆಲ್ಲಿ ಪೊಲೀಸರು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದ ಸಹಯೋಗದೊಂದಿಗೆ ಜಂಟಿಯಾಗಿ ಆಯುರಕ್ಷಾ ಎಂಬ ಕಾರ್ಯಕ್ರಮವನ್ನು ನಡೆಸುತ್ತಿದ್ದಾರೆ. ಕೊರೋನಾ ವೈರಸ್ ವಿರುದ್ಧ ಹೋರಾಡಲು ಕೆಲಸ ಮಾಡುವ ಎಲ್ಲ ಡೆಲ್ಲಿ ಪೊಲೀಸರಿಗೆ ಆರೋಗ್ಯಕ್ಕೆ ಸಂಬಂಧಿಸಿದ ಎಲ್ಲ ಸಹಾಯವನ್ನು ನೀಡುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. Name the microwave sterilizer which was developed by Defense Institute of Advanced Technology to disintegrate coronavirus by heating. ಕೊರೋನಾ ವೈರಸ್ ಅನ್ನು ಬಿಸಿ ಮಾಡುವ ಮೂಲಕ ವಿಭಜಿಸಲು ಡಿಫೆನ್ಸ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಟೆಕ್ನಾಲಜಿ ಅಭಿವೃದ್ಧಿಪಡಿಸಿದ ಮೈಕ್ರೋವೇವ್ ಸ್ಟೆರಿಲೈಸರ್ ಅನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಅತುಲ್ಯ. ಪುಣೆ ಮೂಲದ ಡಿಫೆನ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೈಕ್ರೋವೇವ್ ಸ್ಟೆರಿಲೈಸರ್ ಅತುಲ್ಯವನ್ನು ಅಭಿವೃದ್ಧಿಪಡಿಸಿದೆ. ಸ್ನೇಹಿತರೆ, ಈ ಸ್ಟೆರಿಲೈಸರ್ 56 ಡಿಗ್ರಿಗಳಿಂದ 60 ಡಿಗ್ರಿ ಸೆಲ್ಸಿಯಸ್ ತಾಪಮಾನದ ವ್ಯಾಪ್ತಿಯಲ್ಲಿ ಭೇದಾತ್ಮಕ ತಾಪಮಾನದ ಮೂಲಕ 30 ಸೆಕೆಂಡ್ಗಳಲ್ಲಿ ಕೊರೋನಾ ವೈರಸ್ ಅನ್ನು ವಿಭಜಿಸಬಹುದು. ನೇಮ್ ದ ಕ್ರಿಕೆಟ್ ಟೀಮ್ ವಿಚ್ ಹ್ಯಾಸ್ ಗಾಟ್ ಫಸ್ಟ್ ಪ್ಲೇಸ್ ಇನ್ ರೀಸೆಂಟ್ ಟೆಸ್ಟ್ ಮೆನ್ಸ್ ಟೀಮ್ ರ್ಯಾಂಕಿಂಗ್ಸ್ ರಿಲೀಸ್ ಬೈ ಐಸಿಸಿ. ಐಸಿಸಿ ಬಿಡುಗಡೆ ಮಾಡಿದ ಇತ್ತೀಚಿನ ಟೆಸ್ಟ್ ಪುರುಷರ ತಂಡದ ಶ್ರೇಯಾಂಕದಲ್ಲಿ ಪ್ರಥಮ ಸ್ಥಾನ ಪಡೆದ ಕ್ರಿಕೆಟ್ ತಂಡವನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾ ದೇಶ ಪ್ರಥಮ ಸ್ಥಾನದಲ್ಲಿದೆ. ಆ್ಯಂಡ್ ಸ್ನೇಹಿತರೆ ನ್ಯೂಜಿಲೆಂಡ್ 2ನೇ ಸ್ಥಾನ. ಆ್ಯಂಡ್ ಸ್ನೇಹಿತರೆ ಭಾರತ 3ನೇ ಸ್ಥಾನದಲ್ಲಿದೆ. ನೇಮ್ ದ ಪರ್ಸನ್ ಹೂ ಹ್ಯಾಸ್ ಆಥರ್ಡ್ ದ ಬುಕ್ ಟೈಟಲ್ಡ್ ಶಿವಾಜಿ ಇನ್ ಸೌತ್ ಬ್ಲಾಕ್ ದ ಅನ್ರಿಟನ್ ಹಿಸ್ಟ್ರಿ ಆಫ್ ಪ್ರೌಡ್ ಪೀಪಲ್. ಶಿವಾಜಿ ಇನ್ ಸೌತ್ ಬ್ಲಾಕ್ ದ ಅನ್ರಿಟನ್ ಹಿಸ್ಟ್ರಿ ಆಫ್ ಪ್ರೌಡ್ ಪೀಪಲ್ ಎಂಬ ಪುಸ್ತಕವನ್ನು ಬರೆದವರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಗಿರೀಶ್ ಕುಬೇರ್. ಇಂಟರ್ನ್ಯಾಷನಲ್ ಲೇಬರ್ ಡೇ ವಾಸ್ ಸೆಲೆಬ್ರೇಟೆಡ್ ಆನ್ಯುವಲಿ ಆನ್ ವಿಚ್ ಡೇಟ್? ಅಂತಾರಾಷ್ಟ್ರೀಯ ಕಾರ್ಮಿಕ ದಿನವನ್ನು ವಾರ್ಷಿಕವಾಗಿ ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಇಂಟರ್ನ್ಯಾಷನಲ್ ಲೇಬರ್ ಡೇ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಮೇ 1. ಪ್ರತಿ ವರ್ಷ ಮೇ 1ರಂದು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನವನ್ನು ಆಚರಿಸಲಾಗುತ್ತದೆ. ಆ್ಯಂಡ್ ಸ್ನೇಹಿತರೆ ಇದನ್ನು ಕಾರ್ಮಿಕರ ದಿನ ಅಥವಾ ಮೇ ದಿನ ಎಂದು ಕರೆಯುತ್ತಾರೆ. ಆ್ಯಂಡ್ ಸ್ನೇಹಿತರೆ 2020 ಇಂಟರ್ನ್ಯಾಷನಲ್ ಲೇಬರ್ ಡೇದು ಥೀಮ್ ಮೇಂಟೈನಿಂಗ್ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಅಟ್ ವರ್ಕ್ ಪ್ಲೇಸ್. As per Marcom India's Solar Market Leaderboard 2020 report, what is India's rank in largest solar market among the world? ಮೆರ್ಕಾಮ್ ಇಂಡಿಯಾ ಸೌರ ಮಾರುಕಟ್ಟೆಯ ಲೀಡರ್ಬೋರ್ಡ್ 2020 ವರದಿಯ ಪ್ರಕಾರ ವಿಶ್ವದ ಅತಿ ದೊಡ್ಡ ಸೌರ ಮಾರುಕಟ್ಟೆಯಲ್ಲಿ ಭಾರತ ಯಾವ ಸ್ಥಾನದಲ್ಲಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ 3rd. ಭಾರತ 3ನೇ ಸ್ಥಾನದಲ್ಲಿದೆ. The saffron cultivated in which among the following region has received the GI tag? ಕರೆವಾದಲ್ಲಿ ಬೆಳೆಸಿದ ಕೇಸರಿ ಯಾವ ಭಾರತೀಯ ರಾಜ್ಯ ಅಥವಾ ಯೂನಿಯನ್ ಟೆರಿಟರಿಗೆ ಇತ್ತೀಚೆಗೆ GI ಟ್ಯಾಗ್ ಸಿಕ್ಕಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಜಮ್ಮು ಆ್ಯಂಡ್ ಕಾಶ್ಮೀರ್. ಕಾಶ್ಮೀರದು ಸ್ಯಾಫ್ರಾನ್ಗೆ ಇತ್ತೀಚೆಗೆ GI ಟ್ಯಾಗ್ ಸಿಕ್ಕಿದೆ. ಆ್ಯಂಡ್ ಸ್ನೇಹಿತರೆ ಕಾಶ್ಮೀರಿ ಸ್ಯಾಫ್ರಾನ್ ಜೊತೆಗೆ ಮಣಿಪುರಿ ಬ್ಲ್ಯಾಕ್ ರೈಸ್ ಮತ್ತು ಗೋರಖ್ಪುರ್ ಟೆರಾಕೋಟಾ ಮತ್ತು ಕೋಯಿಲ್ಪಟ್ಟಿ ಕಡಲೆ ಮಿಠಾಯಿಗೆ ಸಹ GI ಟ್ಯಾಗ್ ಸಿಕ್ಕಿದೆ. Ramesh Babu has been appointed as the Director of Operations of which Indian public sector company? ಯಾವ ಭಾರತೀಯ ಪಬ್ಲಿಕ್ ಸೆಕ್ಟರ್ ಕಂಪನಿದು ಕಾರ್ಯಾಚರಣೆಯ ನಿರ್ದೇಶಕರಾಗಿ ರಮೇಶ್ ಬಾಬು ಅವರನ್ನು ನೇಮಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ NTPC, ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್. ಸ್ನೇಹಿತರೆ NTPCದು ಹೆಡ್ ಕ್ವಾರ್ಟರ್ಸ್ ನವದೆಹಲಿಯಲ್ಲಿದೆ. ಆ್ಯಂಡ್ NTPCದು ಚೇರ್ಮನ್ ಶ್ರೀ ಗುರ್ದೀಪ್ ಸಿಂಗ್. When was ಆಯುಷ್ಮಾನ್ ಭಾರತ್ ದಿವಸ್ ಸೆಲೆಬ್ರೇಟೆಡ್ ಆನ್ಯುವಲಿ? ಆಯುಷ್ಮಾನ್ ಭಾರತ್ ದಿವಸ್ ಅನ್ನು ವಾರ್ಷಿಕವಾಗಿ ಯಾವಾಗ ಆಚರಿಸಲಾಯಿತು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಏಪ್ರಿಲ್ 30, ಏಪ್ರಿಲ್ 30. ಗ್ರಾಮ್ ಸ್ವರಾಜ್ ಅಭಿಯಾನದ ಅಂಗವಾಗಿ ಆಯುಷ್ಮಾನ್ ಭಾರತ್ ದಿವಸ್ ಅನ್ನು ಪ್ರತಿ ವರ್ಷ ಏಪ್ರಿಲ್ 30ರಂದು ಆಚರಿಸಲಾಗುತ್ತದೆ. ಸ್ನೇಹಿತರೆ ಇದು ಆಯುಷ್ಮಾನ್ ಭಾರತ್ ಯೋಜನೆಯ ಪ್ರಾರಂಭವನ್ನು ಸೂಚಿಸುತ್ತದೆ. ಆ್ಯಂಡ್ ಇದನ್ನು ಮೋದಿ ಕೇರ್ ಅಥವಾ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನೆ ಎಂದು ಕರೆಯಲಾಗುತ್ತದೆ. ಆ್ಯಂಡ್ ಸ್ನೇಹಿತರೆ ಈ ಯೋಜನೆಯನ್ನು ಏಪ್ರಿಲ್ 14, 2018ರಂದು ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಾರಂಭಿಸಿದರು.
ಸೊ ಪ್ರತಿ ವರ್ಷ ಆಯುಷ್ಮಾನ್ ಭಾರತ್ ದಿವಸವನ್ನು ಏಪ್ರಿಲ್ 30ರಂದು ಆಚರಿಸಲಾಗುತ್ತದೆ. TCS Tata Consultancy Services will launch the first fully digital bank of which country? TCS ಯಾವ ದೇಶದಲ್ಲಿ ಮೊದಲನೇ ಸಂಪೂರ್ಣ ಡಿಜಿಟಲ್ ಬ್ಯಾಂಕ್ ಅನ್ನು ಪ್ರಾರಂಭಿಸುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಇಸ್ರಾಯೇಲ್. ಭಾರತದ ಅತಿದೊಡ್ಡ ಸಾಫ್ಟ್ವೇರ್ ಕಂಪನಿ TCS ಇಸ್ರಾಯೇಲ್ನಲ್ಲಿ ಮೊದಲ ಸಂಪೂರ್ಣ ಡಿಜಿಟಲ್ ಬ್ಯಾಂಕ್ ಅನ್ನು ಪ್ರಾರಂಭಿಸಲಿದೆ. TCS ಫುಲ್ ಫಾರ್ಮ್ ಸ್ನೇಹಿತರೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್. TCS CEO ರಾಜೇಶ್ ಗೋಪಿನಾಥನ್ ಆ್ಯಂಡ್ TCS ಹೆಡ್ ಕ್ವಾರ್ಟರ್ಸ್ ಮುಂಬೈ ಮಹಾರಾಷ್ಟ್ರನಲ್ಲಿದೆ. ವೆನ್ ವಾಸ್ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇ ಅಬ್ಸರ್ವ್? ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವನ್ನು ಯಾವಾಗ ಆಚರಿಸಲಾಯಿತು? ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇ 2020. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಮೇ 3. ಪ್ರತಿ ವರ್ಷ ಮೇ 3ರಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವನ್ನು ಆಚರಿಸಲಾಗುತ್ತದೆ. ಆ್ಯಂಡ್ ಸ್ನೇಹಿತರೆ ಈ ಸಂದರ್ಭದಲ್ಲಿ UN ಸೆಕ್ರೆಟರಿ ಜನರಲ್ ಆಂಟೋನಿಯೋ ಗುಟ್ರೆಸ್ ಅವರು COVID-19 ಸಾಂಕ್ರಾಮಿಕದ ಹಿನ್ನೆಲೆಯಲ್ಲಿ ಪತ್ರಿಕಾ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸಿದ್ದರು. ಆ್ಯಂಡ್ ಸ್ನೇಹಿತರೆ 2020 ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇದು ಥೀಮ್ ಜರ್ನಲಿಸಮ್ ವಿದೌಟ್ ಫಿಯರ್ ಆರ್ ಫೇವರ್. ಇಂಡಿಯಾ ರ್ಯಾಂಕ್ಸ್ ಅಟ್ ವಿಚ್ ಪೊಸಿಷನ್ ಇನ್ ಸೈಂಟಿಫಿಕ್ ಪಬ್ಲಿಕೇಶನ್? ವೈಜ್ಞಾನಿಕ ಪ್ರಕಟಣೆಯಲ್ಲಿ ಭಾರತವು ಯಾವ ಸ್ಥಾನದಲ್ಲಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ 3rd. ಭಾರತ 3ನೇ ಸ್ಥಾನದಲ್ಲಿದೆ. ರಾಷ್ಟ್ರೀಯ ವಿಜ್ಞಾನ ಮತ್ತು ತಂತ್ರಜ್ಞಾನ ನಿರ್ವಹಣಾ ಮಾಹಿತಿ ಇತ್ತೀಚೆಗೆ ಈ ವರದಿಯನ್ನು ಬಿಡುಗಡೆ ಮಾಡಿದೆ. ಆ್ಯಂಡ್ ಸ್ನೇಹಿತರೆ ಈ ವರದಿಯ ಪ್ರಕಾರ ಭಾರತ 3ನೇ ಸ್ಥಾನದಲ್ಲಿದೆ. ಆ್ಯಂಡ್ ಸ್ನೇಹಿತರೆ ಯುನೈಟೆಡ್ ಸ್ಟೇಟ್ಸ್ 1ನೇ ಸ್ಥಾನದಲ್ಲಿದೆ. ಆ್ಯಂಡ್ 2ನೇ ಸ್ಥಾನದಲ್ಲಿ ಸ್ನೇಹಿತರೆ ಚೈನಾ ದೇಶ 2ನೇ ಸ್ಥಾನ. ವಿಚ್ ಕಂಟ್ರಿ ವಿಲ್ ಲಾಂಚ್ ಇಟ್ಸ್ ಫಸ್ಟ್ ಆರ್ಕ್ಟಿಕಾ M ಸ್ಯಾಟಲೈಟ್ ಟು ಮಾನಿಟರ್ ದ ಆರ್ಟಿಕ್ ಕ್ಲೈಮೇಟ್ ಬೈ ದ ಎಂಡ್ ಆಫ್ 2020? 2020 ಅಂತ್ಯದ ವೇಳೆಗೆ ಆರ್ಟಿಕ್ ಹವಾಮಾನ ಮೇಲ್ವಿಚಾರಣೆ ಮಾಡಲು ಯಾವ ದೇಶ ತನ್ನ ಮೊದಲ ಆರ್ಟಿಕ್ M ಉಪಗ್ರಹವನ್ನು ಉಡಾಯಿಸಲಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ರಷ್ಯಾ. United Kingdom's Peter Ebdon, who announced retirement recently, is the former world champion in which sports? ಇತ್ತೀಚೆಗೆ ನಿವೃತ್ತಿಯನ್ನು ಘೋಷಿಸಿದ ಯುನೈಟೆಡ್ ಕಿಂಗ್ಡಮ್ನ ಪೀಟರ್ ಎಬ್ಡನ್ ಯಾವ ಕ್ರೀಡೆಯಲ್ಲಿ ಮಾಜಿ ವಿಶ್ವ ಚಾಂಪಿಯನ್? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಸ್ನೋಕರ್. ಸ್ನೋಕರ್ ವಿಶ್ವ ಚಾಂಪಿಯನ್ ಪೀಟರ್ ಎಬ್ಡನ್ ಅವರು ಇತ್ತೀಚೆಗೆ ರಿಟೈರ್ಮೆಂಟನ್ನು ಘೋಷಿಸಿದ್ದಾರೆ. Which Indian trade association is going to launch e-commerce marketplace ಭಾರತ್ ಮಾರ್ಕೆಟ್ ಫಾರ್ ರಿಟೇಲ್ ಟ್ರೇಡರ್ಸ್ ಇನ್ ಇಂಡಿಯಾ? ಭಾರತದಲ್ಲಿ ಚಿಲ್ಲರೆ ವ್ಯಾಪಾರಿಗಳಿಗಾಗಿ ಇ-ಕಾಮರ್ಸ್ ಮಾರುಕಟ್ಟೆ ಭಾರತ್ ಮಾರ್ಕೆಟನ್ನು ಯಾವ ಭಾರತೀಯ ವ್ಯಾಪಾರ ಸಂಘ ಪ್ರಾರಂಭಿಸಲಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ CAIT, ಕಾನ್ಫೆಡರೇಷನ್ ಆಫ್ ಆಲ್ ಇಂಡಿಯಾ ಟ್ರೇಡರ್ಸ್. ಹಲವಾರು ತಂತ್ರಜ್ಞಾನ ಪಾಲುದಾರರ ಸಹಯೋಗದೊಂದಿಗೆ ಭಾರತದ ಸಣ್ಣ ವ್ಯಾಪಾರಿಗಳು ಮತ್ತು ವ್ಯವಹಾರಗಳ ಪ್ರಮುಖ ವಕೀಲರಾದ ಕಾನ್ಫೆಡರೇಷನ್ ಆಫ್ ಆಲ್ ಇಂಡಿಯಾ ಟ್ರೇಡರ್ಸ್ ಶೀಘ್ರದಲ್ಲೇ ಎಲ್ಲ ಚಿಲ್ಲರೆ ವ್ಯಾಪಾರಿಗಳಿಗಾಗಿ ರಾಷ್ಟ್ರೀಯ ಇ-ಕಾಮರ್ಸ್ ಮಾರುಕಟ್ಟೆ ಭಾರತ್ ಮಾರ್ಕೆಟನ್ನು ಪ್ರಾರಂಭಿಸಲಿದೆ. ಹೂ ಹ್ಯಾಸ್ ಡೆವಲಪ್ಡ್ ದ ಆರೋಗ್ಯ ಸೇತು ಅಪ್ಲಿಕೇಶನ್? ಆರೋಗ್ಯ ಸೇತು ಅಪ್ಲಿಕೇಶನ್ ಅನ್ನು ಅಭಿವೃದ್ಧಿಪಡಿಸಿದವರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ NIC, ನ್ಯಾಷನಲ್ ಇನ್ಫಾರ್ಮೆಟಿಕ್ಸ್ ಸೆಂಟರ್. NIC ಆರೋಗ್ಯ ಸೇತು ಅಪ್ಲಿಕೇಶನ್ ಅನ್ನು ಅಭಿವೃದ್ಧಿಪಡಿಸಿದೆ. ದ ಇಂಟರ್ನ್ಯಾಷನಲ್ ಫೈರ್ ಫೈಟರ್ಸ್ ಡೇ ವಾಸ್ ಅಬ್ಸರ್ವ್ಡ್ ಆನ್ ವಿಚ್ ಡೇಟ್? ಅಂತಾರಾಷ್ಟ್ರೀಯ ಅಗ್ನಿಶಾಮಕ ದಳದ ದಿನವನ್ನು ಡ್ಯಾಶ್ ರಂದು ಆಚರಿಸಲಾಯಿತು. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಮೇ 4. ಮೇ 4ರಂದು ಇಂಟರ್ನ್ಯಾಷನಲ್ ಫೈರ್ ಫೈಟರ್ಸ್ ದಿನವನ್ನು ಆಚರಿಸಲಾಯಿತು. The World Laughter Day for the year 2020 was celebrated on which date? 2020 ವಿಶ್ವ ನಗೆಯ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಯಿತು? ವರ್ಲ್ಡ್ ಲಾಫ್ಟರ್ ಡೇ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಮೇ 3. ಮೇ 3ರಂದು ವರ್ಲ್ಡ್ ಲಾಫ್ಟರ್ ದಿನವನ್ನು ಆಚರಿಸಲಾಯಿತು. ನಗು ಮತ್ತು ನಗೆಯ ಗುಣಪಡಿಸುವ ಗುಣಗಳ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನವನ್ನು ಪ್ರತಿ ವರ್ಷ ಆಚರಿಸಲಾಗುತ್ತದೆ. ಸೊ ವರ್ಲ್ಡ್ ಲಾಫ್ಟರ್ ಡೇ ಮೇ 3ರಂದು ಆಚರಿಸಲಾಯಿತು. What is the name of train which ran to move migrant workers and other persons stranded at different places due to lockdown?
ಲಾಕ್ಡೌನ್ ಕಾರಣ ವಲಸೆ ಕಾರ್ಮಿಕರು ಮತ್ತು ವಿವಿಧ ಸ್ಥಳಗಳಲ್ಲಿ ಸಿಲುಕೊಂಡ ಇತರ ವ್ಯಕ್ತಿಗಳನ್ನು ಸ್ಥಳಾಂತರಿಸಲು ಓಡಿದ ರೈಲಿನ ಹೆಸರೇನು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಶ್ರಮಿಕ್ ಸ್ಪೆಷಲ್. The US-based Silver Lake Partners has bought 1.15% stake in which among the following company? US ಮೂಲದ ಸಿಲ್ವರ್ ಲೇಕ್ ಪಾಲುದಾರರು ಈ ಕೆಳಗಿನ ಯಾವ ಕಂಪನಿಯಲ್ಲಿ 1.15% ಪಾಲನ್ನು ಖರೀದಿಸಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಜಿಯೋ ಪ್ಲಾಟ್ಫಾರ್ಮ್ಸ್ ಲಿಮಿಟೆಡ್. Name the Indian state which has decided to launch ಮುಖ್ಯಮಂತ್ರಿ ಶಹರಿ ರೋಜ್ಗಾರ್ ಗ್ಯಾರಂಟಿ ಯೋಜನಾ ಫಾರ್ ಅರ್ಬನ್ ಎಂಪ್ಲಾಯ್ಮೆಂಟ್. ನಗರ ಉದ್ಯೋಗಕ್ಕಾಗಿ ಮುಖ್ಯಮಂತ್ರಿ ಶಹರಿ ರೋಜ್ಗಾರ್ ಗ್ಯಾರಂಟಿ ಯೋಜನೆ ಪ್ರಾರಂಭಿಸಲು ನಿರ್ಧರಿಸಿದ ಭಾರತೀಯ ರಾಜ್ಯವನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಹಿಮಾಚಲ್ ಪ್ರದೇಶ್. ಕೊರೋನಾ ವೈರಸ್ ಸಾಂಕ್ರಾಮಿಕ ರೋಗದಿಂದಾಗಿ ಹಾನಿಗಳಾದ ರಾಜ್ಯದ ಆರ್ಥಿಕತೆಯನ್ನು ಪುನರುಜ್ಜೀವಗೊಳಿಸುವ ಪ್ರಯತ್ನದಲ್ಲಿ ಹಿಮಾಚಲ್ ಪ್ರದೇಶ ರಾಜ್ಯ ಸರ್ಕಾರ ಶಹರಿ ರೋಜ್ಗಾರ್ ಗ್ಯಾರಂಟಿ ಯೋಜನೆ ಎಂಬ ಉದ್ಯೋಗ ಖಾತ್ರಿ ಯೋಜನೆಯನ್ನು ಪ್ರಾರಂಭಿಸಲು ನಿರ್ಧರಿಸಿದೆ. ಇಂಡಿಯನ್ ಅಮೆರಿಕನ್ ಅಶೋಕ್ ಮೈಕಲ್ ಪಿಂಟೋ ಹ್ಯಾಸ್ ಬಿನ್ ನಾಮಿನೇಟೆಡ್ ಆಸ್ ದ US ರೆಪ್ರೆಸೆಂಟೇಟಿವ್ ಟು ವಿಚ್ ಇನ್ಸ್ಟಿಟ್ಯೂಷನ್? ಭಾರತೀಯ ಅಮೆರಿಕನ್ ಅಶೋಕ್ ಮೈಕಲ್ ಪಿಂಟೋ ಅವರನ್ನು ಯಾವ ಸಂಸ್ಥೆಗೆ US ಪ್ರತಿನಿಧಿಯಾಗಿ ನಾಮಿನೇಟ್ ಮಾಡಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ IBRD. ಭಾರತೀಯ ಅಮೆರಿಕನ್ ಅಶೋಕ್ ಮೈಕಲ್ ಪಿಂಟೋ ಅವರನ್ನು ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರಿಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ಗೆ US ಪ್ರತಿನಿಧಿಯಾಗಿ ನಾಮಿನೇಟ್ ಮಾಡಲಾಗಿದೆ. ಸ್ನೇಹಿತರೆ IBRDದು ಫುಲ್ ಫಾರ್ಮ್ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರಿಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್. IBRDದು ಹೆಡ್ ಕ್ವಾರ್ಟರ್ಸ್ ವಾಷಿಂಗ್ಟನ್ DC ಯುನೈಟೆಡ್ ಸ್ಟೇಟ್ಸ್ನಲ್ಲಿದೆ ಆ್ಯಂಡ್ IBRDದು ಸ್ಥಾಪನೆ 1944ನಲ್ಲಿ ಆಗಿದೆ. ಅಕಾರ್ಡಿಂಗ್ ಟು ಗ್ಲೋಬಲ್ ರಿಪೋರ್ಟ್ ಆನ್ ಫುಡ್ ಕ್ರೈಸಿಸ್ 2020, how many people are living under food crisis currently? ಆಹಾರ ಬಿಕ್ಕಟ್ಟು 2020 ಜಾಗತಿಕ ವರದಿಯ ಪ್ರಕಾರ ಪ್ರಸ್ತುತ ಎಷ್ಟು ಜನರು ಆಹಾರ ಬಿಕ್ಕಟ್ಟಿನಲ್ಲಿ ವಾಸಿಸುತ್ತಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ 135 ಮಿಲಿಯನ್. Which organization has developed ultraviolet disinfection tower UV blaster for chemical free and rapid disinfection? ರಾಸಾಯನಿಕ ಮುಕ್ತವಾಗಿ ಅಲ್ಟ್ರಾವಯೋಲೆಟ್ ಡಿಸ್ಇನ್ಫೆಕ್ಷನ್ ಟವರ್ UV ಬ್ಲಾಸ್ಟರ್ ಅನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ DRDO. DRDO ಅಲ್ಟ್ರಾವಯೋಲೆಟ್ ಡಿಸ್ಇನ್ಫೆಕ್ಷನ್ ಟವರ್ UV ಬ್ಲಾಸ್ಟರ್ ಅನ್ನು ಅಭಿವೃದ್ಧಿಪಡಿಸಿದೆ. DRDOದು ಫುಲ್ ಫಾರ್ಮ್ ಸ್ನೇಹಿತರೆ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. DRDOದು ಹೆಡ್ ಕ್ವಾರ್ಟರ್ಸ್ ನವದೆಹಲಿಯಲ್ಲಿದೆ ಆ್ಯಂಡ್ ಸ್ನೇಹಿತರೆ DRDOದು ಪ್ರಸ್ತುತ ಡೈರೆಕ್ಟರ್ G. ಸತೀಶ್ ರೆಡ್ಡಿ. Who was recently awarded the commemorative World War II medal by Russia? ಇತ್ತೀಚೆಗೆ ರಷ್ಯಾದಿಂದ 2ನೇ ಮಹಾಯುದ್ಧದ ಸ್ಮರಣಾರ್ಥ ಪದಕವನ್ನು ಪಡೆದವರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಕಿಮ್ ಜಾಂಗ್ ಉನ್. ಉತ್ತರ ಕೊರಿಯಾದ ನಾಯಕ ಕಿಮ್ ಜಾಂಗ್ ಉನ್ ಅವರಿಗೆ 2ನೇ ಮಹಾಯುದ್ಧದ ಸ್ಮರಣಾರ್ಥದ ಪದಕವನ್ನು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುತಿನ್ ಅವರು ನೀಡಿದ್ದರು. ಸ್ನೇಹಿತರೆ ಉತ್ತರ ಕೊರಿಯಾದು ಕ್ಯಾಪಿಟಲ್ ಪಾಂಗ್ಯಾಂಗ್ ಆ್ಯಂಡ್ ಉತ್ತರ ಕೊರಿಯಾದು ಕರೆನ್ಸಿ ನಾರ್ತ್ ಕೊರಿಯನ್ ವಾನ್. ಕರ್ನಾಟಕ ಹ್ಯಾಸ್ ಅನೌನ್ಸ್ಡ್ ಹೌ ಮಚ್ ಅಮೌಂಟ್ ನ್ಯೂ ರಿಲೀಫ್ ಪ್ಯಾಕೇಜ್ ಫಾರ್ ಫ್ಲವರ್ ಗ್ರೋವರ್ಸ್, ವೀವರ್ಸ್, ಬಾರ್ಬರ್ಸ್, ಆಟೋ ಆ್ಯಂಡ್ ಟ್ಯಾಕ್ಸಿ ಡ್ರೈವರ್ಸ್. ಫ್ಲವರ್ ಗ್ರೋವರ್ಸ್, ವೀವರ್ಸ್, ಬಾರ್ಬರ್ಸ್ ಮತ್ತು ಆಟೋ ಮತ್ತು ಟ್ಯಾಕ್ಸಿ ಡ್ರೈವರ್ಸ್ಗೆ ಎಷ್ಟು ಪರಿಹಾರ ಪ್ಯಾಕೇಜನ್ನು ಕರ್ನಾಟಕ ಸರ್ಕಾರ ಘೋಷಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ 1610 ಕೋಟಿ ರೂಪಾಯಿ. ವಿಚ್ ಸ್ಟೇಟ್ ಹ್ಯಾಸ್ ಲಾಂಚ್ ಆಯುಷ್ ಕವಚ್ ಅಪ್ಲಿಕೇಶನ್? ಯಾವ ರಾಜ್ಯ ಸರ್ಕಾರ ಆಯುಷ್ ಕವಚ್ ಅಪ್ಲಿಕೇಶನ್ ಅನ್ನು ಬಿಡುಗಡೆ ಮಾಡಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಉತ್ತರ ಪ್ರದೇಶ್. ಉತ್ತರ ಪ್ರದೇಶ ರಾಜ್ಯ ಆಯುಷ್ ಕವಚ್ ಅಪ್ಲಿಕೇಶನ್ ಅನ್ನು ಬಿಡುಗಡೆ ಮಾಡಿದೆ. ಆ್ಯಂಡ್ ಸ್ನೇಹಿತರೆ ಆಯುಷ್ ಕವಚ್ ಅಪ್ಲಿಕೇಶನ್ ಆಯುರ್ವೇದದಿಂದ ಸಂಬಂಧಿತ ಸಲಹೆಗಳು ತಮ್ಮ ಸಂಗತಿಗಳನ್ನು ಒದಗಿಸುವ ಮೂಲಕ ಜನರು ಕೊರೋನಾ ವೈರಸ್ ವಿರುದ್ಧ ತಮ್ಮ ರೋಗಿ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುವ ಗುರಿಯನ್ನು ಈ ಅಪ್ಲಿಕೇಶನ್ ಹೊಂದಿದೆ. The Indian Institute of Technology Alumni Council has launched India's first COVID-19 test bus in which Indian city?
ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಲ್ಯೂಮ್ನಿ ಕೌನ್ಸಿಲ್ ಭಾರತದ ಮೊದಲ ಕೋವಿಡ್-19 ಟೆಸ್ಟ್ ಬಸ್ ಅನ್ನು ಯಾವ ಭಾರತೀಯ ನಗರದಲ್ಲಿ ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಮುಂಬೈ. ಮುಂಬೈ ಮಹಾರಾಷ್ಟ್ರದಲ್ಲಿ. ಶ್ರೀಕಾಂತ್ ಮಾಧವ್ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ನ್ಯೂ ಚೇರ್ಮನ್ ಆಫ್ ವಿಚ್ ಇಂಡಿಯನ್ PSU? ಯಾವ ಭಾರತೀಯ PSUನ ಹೊಸ ಅಧ್ಯಕ್ಷರಾಗಿ ಶ್ರೀಕಾಂತ್ ಮಾಧವ್ ಅವರನ್ನು ನೇಮಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್. ಶ್ರೀಕಾಂತ್ ಮಾಧವ್ ಅವರನ್ನು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ದು ಹೊಸ ಚೇರ್ಮನ್ ಆಗಿ ನೇಮಿಸಲಾಗಿದೆ. ಸ್ನೇಹಿತರೆ, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ದು ಹೆಡ್ ಕ್ವಾರ್ಟರ್ಸ್ ನವದೆಹಲಿಯಲ್ಲಿದೆ. ಆ್ಯಂಡ್ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ದು ಸ್ಥಾಪನೆ 1959ನಲ್ಲಿ ಆಗಿದೆ. Name the Indian journalist who has won 2020 Pulitzer Award in Feature Photography category. ಫೀಚರ್ ಫೋಟೋಗ್ರಫಿ ವಿಭಾಗದಲ್ಲಿ 2020 ಪುಲಿಟ್ಜರ್ ಪ್ರಶಸ್ತಿ ಪಡೆದ ಭಾರತೀಯ ಜರ್ನಲಿಸ್ಟ್ ಅನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಆಲ್ ಆಫ್ ದ ಅಬವ್. ಆಲ್ 1, 2 and 3. James Beggs, who passed away recently, is the former administrator of which space agency? ಇತ್ತೀಚೆಗೆ ನಿಧನರಾದ ಜೇಮ್ಸ್ ಬೆಗ್ ಯಾವ ಬಾಹ್ಯಾಕಾಶ ಏಜೆನ್ಸಿಯ ಮಾಜಿ ನಿರ್ವಾಹಕರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ನಾಸಾ, ನ್ಯಾಷನಲ್ ಏರೋನಾಟಿಕ್ಸ್ ಆ್ಯಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್. ಸ್ನೇಹಿತರೆ, ಪ್ರಸ್ತುತ ನಾಸಾದು ಅಡ್ಮಿನಿಸ್ಟ್ರೇಟರ್ ಜಿಮ್ ಬ್ರೆಂಡಾಸ್ಟೈನ್. ನಾಸಾದು ಹೆಡ್ ಕ್ವಾರ್ಟರ್ಸ್ ವಾಷಿಂಗ್ಟನ್ DC US ನಲ್ಲಿದೆ. ಆ್ಯಂಡ್ ನಾಸಾದು ಸ್ಥಾಪನೆ 29 ಜುಲೈ 1958ನಲ್ಲಿ ಆಗಿದೆ. ವಾಟ್ ಈಸ್ ದ ಥೀಮ್ ಫಾರ್ ವರ್ಲ್ಡ್ ಅಸ್ತಮಾ ಡೇ 2020? ವಿಶ್ವ ಅಸ್ತಮಾ ದಿನ 2020 ವಿಷಯವೇನು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಇನಾಫ್ ಅಸ್ತಮಾ ಡೆತ್ಸ್. ವಾರ್ಷಿಕವಾಗಿ ವಿಶ್ವ ಅಸ್ತಮಾ ದಿನವನ್ನು ಮೇ ತಿಂಗಳದ ಮೊದಲ ಮಂಗಳವಾರನಲ್ಲಿ ಆಚರಿಸಲಾಗುತ್ತದೆ. ಎನ್ ಸ್ನೇಹಿತರೆ, ಈ ವರ್ಷ ಇದನ್ನು ಮೇ 5ರಂದು ಆಚರಿಸಲಾಯಿತು. ಎನ್ ಸ್ನೇಹಿತರೆ, 2020 ವರ್ಲ್ಡ್ ಅಸ್ತಮಾ ಡೇದು ಥೀಮ್ ಇನಾಫ್ ಅಸ್ತಮಾ ಡೆತ್ಸ್. ನೇಮ್ ದ ಇಂಡಿಯನ್ ಸ್ಟೇಟ್ ವಿಚ್ ಹ್ಯಾಸ್ ಲಾಂಚ್ ಆ್ಯಪ್ ನೇಮ್ಡ್ ಎಕ್ಸಿಟ್ ಆ್ಯಪ್. ಎಕ್ಸಿಟ್ ಆ್ಯಪ್ ಹೆಸರಿನ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿರುವ ಭಾರತೀಯ ರಾಜ್ಯವನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ವೆಸ್ಟ್ ಬೆಂಗಾಲ್. ಲಾಕ್ಡೌನ್ನಿಂದಾಗಿ ರಾಜ್ಯದಲ್ಲಿ ಸಿಲುಕಿರುವ ಮತ್ತು ತಮ್ಮ ಸ್ಥಳಕ್ಕೆ ಮರಳು ಬಯಸುವ ಇತರ ರಾಜ್ಯಗಳ ಜನರಿಗೆ ಪಶ್ಚಿಮ ಬಂಗಾಳ ರಾಜ್ಯ ಸರ್ಕಾರ ಎಕ್ಸಿಟ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ. ಪಶ್ಚಿಮ ಬಂಗಾಳದ ಗವರ್ನರ್ ಸ್ನೇಹಿತರೆ ಜಗದೀಪ್ ಧನ್ಕಡ್ ಆ್ಯಂಡ್ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ. ವಾಟ್ ಈಸ್ ದ ನೇಮ್ ಆಫ್ ಇರಾನ್ಸ್ ನ್ಯೂ ಕರೆನ್ಸಿ? ಇರಾನಿನ ಹೊಸ ಕರೆನ್ಸಿಯ ಹೆಸರೇನು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಟೊಮಾನ್. ಇರಾನಿನ ಹೊಸ ಕರೆನ್ಸಿ ಟೊಮಾನ್. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಸಿಟಿ ವಿಟ್ನೆಸ್ಡ್ ಅ ಹಾರಿಫಿಕ್ ಟಾಕ್ಸಿಕ್ ಗ್ಯಾಸ್ ಟ್ರ್ಯಾಜಡಿ? ಈ ಕೆಳಗಿನ ನಗರಗಳಲ್ಲಿ ಭಯಾನಕ ವಿಷಕಾರಿ ಅನಿಲ್ ದುರಂತಕ್ಕೆ ಸಾಕ್ಷಿಯಾಗಿದೆ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ವಿಶಾಖಪಟ್ಟಣಂ. ವಿಶಾಖಪಟ್ಟಣಂನಲ್ಲಿರುವ LG ಪಾಲಿಮರ್ಸ್ ಸ್ಥಾವರವು 2020 ಮೇ 7ರಂದು ಮುಂಜಾನೆ ಭೀಕರ ಅನಿಲ ದುರಂತಕ್ಕೆ ಸಾಕ್ಷಿಯಾಯಿತು. ಎನ್ ಸ್ನೇಹಿತರೆ, ಇಲ್ಲಿ ಲೀಕ್ ಆಗಿರೋ ಗ್ಯಾಸ್ ಟಾಕ್ಸಿಕ್ ಸ್ಟೆರಿನ್. ಇಂಡಿಯನ್ ನೇವಿ ಹ್ಯಾಸ್ ಲಾಂಚ್ ಆಪರೇಷನ್ ಸಮುದ್ರ ಸೇತು ಟು ಬ್ರಿಂಗ್ ಬ್ಯಾಕ್ 1000 ಸ್ಟ್ಯಾಂಡರ್ಡ್ ಇಂಡಿಯನ್ಸ್ ಸಿಟಿಸನ್ಸ್ ಫ್ರಮ್ ವಿಚ್ ಕಂಟ್ರಿ? 1000 ಭಾರತೀಯ ನಾಗರಿಕರನ್ನು ಯಾವ ದೇಶದಿಂದ ಮರಳಿ ಕರೆತರಲು ಭಾರತೀಯ ನೌಕಾಪಡೆ ಸಮುದ್ರ ಸೇತು ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದೆ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಮಾಲ್ಡೀವ್ಸ್. ಕೋವಿಡ್-19 ಕಾರಣ ವಿದೇಶದಲ್ಲಿ ಸಿಲುಕಿರುವ ಭಾರತೀಯರನ್ನು ವಾಪಸ್ ಕಳುಹಿಸುವ ಕೇಂದ್ರ ಸರ್ಕಾರದ ಯೋಜನೆಯ ಭಾಗವಾಗಿ ಭಾರತೀಯ ನೌಕಾಪಡೆ ಮಾಲ್ಡೀವ್ಸ್ನಿಂದ 1000 ಭಾರತೀಯರನ್ನು ಮರಳು ಕರೆತರಲು ಆಪರೇಷನ್ ಸಮುದ್ರ ಸೇತು ಅನ್ನು ಪ್ರಾರಂಭಿಸಿದೆ. ನೇಮ್ ದ ಇಂಡಿಯನ್ ಸ್ಟೇಟ್ ವಿಚ್ ಲಾಂಚ್ ಮೊಬೈಲ್ ಅಪ್ಲಿಕೇಶನ್ ಸಿ-ಮ್ಯಾಪ್. ಯಾವ ರಾಜ್ಯವು ಸಿ-ಮ್ಯಾಪ್ ಅಪ್ಲಿಕೇಶನ್ ಅನ್ನು ಬಿಡುಗಡೆ ಮಾಡಿದೆ? ಸಿ-ಮ್ಯಾಪ್ದು ಫುಲ್ ಫಾರ್ಮ್ ಸ್ನೇಹಿತರೆ ಕಾಂಪ್ರಿಹೆನ್ಸಿವ್ ಮಾನಿಟರಿಂಗ್ ಆಫ್ ಅಗ್ರಿಕಲ್ಚರ್ ಪ್ರೈಸ್ ಆ್ಯಂಡ್ ಪ್ರೊಕ್ಯೂರ್ಮೆಂಟ್. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಆಂಧ್ರ ಪ್ರದೇಶ್. ಆಂಧ್ರ ಪ್ರದೇಶ್ ರಾಜ್ಯ ಸಿ-ಮ್ಯಾಪ್ ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ. ರೈತರ ಅಗತ್ಯಗಳನ್ನು ಮೇಲ್ವಿಚಾರಣೆ ಮಾಡಲು ಆಂಧ್ರ ಪ್ರದೇಶ್ ರಾಜ್ಯ ಸರ್ಕಾರ ಸಿ-ಮ್ಯಾಪ್ ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ. When was International No Diet Day observed annually?
ವಾರ್ಷಿಕವಾಗಿ ಅಂತಾರಾಷ್ಟ್ರೀಯ ನೋ ಡಯಟ್ ದಿನವನ್ನು ಯಾವಾಗ ಆಚರಿಸಲಾಯಿತು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಮೇ 6, ಮೇ 6ರಂದು ಅಂತಾರಾಷ್ಟ್ರೀಯ ನೋ ಡಯಟ್ ದಿನವನ್ನು ಆಚರಿಸಲಾಯಿತು. ಹೂ ಆಥರ್ಡ್ ದ ಬುಕ್ ಟೈಟಲ್ಡ್ ವಿಜಯಂತ್ ಅಟ್ ಕಾರ್ಗಿಲ್ ದ ಲೈಫ್ ಆಫ್ ಅ ಕಾರ್ಗಿಲ್ ಹೀರೋ? ವಿಜಯಂತ್ ಅಟ್ ಕಾರ್ಗಿಲ್ ದಿ ಲೈಫ್ ಆಫ್ ಅ ಕಾರ್ಗಿಲ್ ಹೀರೋ ಎಂಬ ಪುಸ್ತಕವನ್ನು ಯಾರು ಬರೆದಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಬೋತ್ 1 and 2, ವಿಯನ್ ಥಾಪರ್ ಮತ್ತು ನೇಹಾ ದ್ವಿವೇದಿ. ವಿಜಯಂತ್ ಅಟ್ ಕಾರ್ಗಿಲ್ ದಿ ಲೈಫ್ ಆಫ್ ಅ ಕಾರ್ಗಿಲ್ ಹೀರೋ ಎಂಬ ಪುಸ್ತಕವನ್ನು ವಿಜಯಂತ್ ಅವರ ತಂದೆ ಕರ್ನಲ್ ವಿಯನ್ ಥಾಪರ್ ಮತ್ತು ಹುತಾತ್ಮರ ಪುತ್ರಿ ಬರೆಹಗಾರ ನೇಹಾ ದ್ವಿವೇದಿ ಅವರು ಬರೆದಿದ್ದಾರೆ. ಆ್ಯಂಡ್ ಸ್ನೇಹಿತರೆ ಈ ಪುಸ್ತಕವನ್ನು ಮೇ 15ರಂದು ಬಿಡುಗಡೆಯಾಗಲಿದೆ. ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ಡೈರೆಕ್ಟರ್ ಜನರಲ್ ಆಫ್ ಲೇಬರ್ ಬ್ಯೂರೋ ಇನ್ ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್? ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದಲ್ಲಿ ಕಾರ್ಮಿಕ ಬ್ಯೂರೋದ ಮಹಾನಿರ್ದೇಶಕರಾಗಿ ಯಾರನ್ನು ನೇಮಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ DPS ನೇಗಿ. ಹೂ ಹ್ಯಾಸ್ ಬಿನ್ ರೀಅಪಾಯಿಂಟೆಡ್ ಆಸ್ ದ ಚೇರ್ಮನ್ ಆಫ್ ಪಾರ್ಲಿಮೆಂಟ್ಸ್ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ? ಸಂಸತ್ತಿನ ಸಾರ್ವಜನಿಕ ಖಾತೆಗಳ ಸಮಿತಿಯ ಅಧ್ಯಕ್ಷರಾಗಿ ಯಾರು ಮತ್ತೆ ನೇಮಕಗೊಂಡಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಅಧೀರ್ ರಂಜನ್ ಚೌಧರಿ. ವಿಚ್ ಆರ್ಗನೈಸೇಷನ್ ಹ್ಯಾಸ್ ಲಾಂಚ್ ಸುರಕ್ಷಿತ್ ದಾದಾ ದಾದಿ ಆ್ಯಂಡ್ ನಾನಾ ನಾನಿ ಅಭಿಯಾನ್? ಯಾವ ಸಂಸ್ಥೆ ಸುರಕ್ಷಿತ್ ದಾದಾ ದಾದಿ ಮತ್ತು ನಾನಾ ನಾನಿ ಅಭಿಯಾನವನ್ನು ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ನೀತಿ ಆಯೋಗ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಕೋವಿಡ್-19 ಸಾಂಕ್ರಾಮಿಕ ಸಮಯದಲ್ಲಿ ಹಿರಿಯ ನಾಗರಿಕರ ಯೋಗಕ್ಷೇಮವನ್ನು ಖಚಿತಪಡಿಸಿಕೊಳ್ಳಲು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಸುರಕ್ಷಿತ್ ದಾದಾ ದಾದಿ ಮತ್ತು ನಾನಾ ನಾನಿ ಅಭಿಯಾನವನ್ನು ಪ್ರಾರಂಭಿಸಿದೆ. ಸ್ನೇಹಿತರೆ ನೀತಿ ಆಯೋಗದ ಸ್ಥಾಪನೆ 1 ಜನವರಿ 2015ನಲ್ಲಿ ಆಗಿದೆ. ನೀತಿ ಆಯೋಗದ ಪ್ರಸ್ತುತ ಚೇರ್ಪರ್ಸನ್ ಸ್ನೇಹಿತರೆ ನರೇಂದ್ರ ಮೋದಿ. ನೀತಿ ಆಯೋಗದ CEO ಅಮಿತಾಬ್ ಕಾಂತ್. ವೆನ್ ವಾಸ್ ವರ್ಲ್ಡ್ ಅಥ್ಲೆಟಿಕ್ಸ್ ಡೇ 2020 ಅಬ್ಸರ್ವ್? 2020 ವಿಶ್ವ ಅಥ್ಲೆಟಿಕ್ಸ್ ದಿನವನ್ನು ಯಾವಾಗ ಆಚರಿಸಲಾಯಿತು? ವರ್ಲ್ಡ್ ಅಥ್ಲೆಟಿಕ್ಸ್ ಡೇ 2020. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಮೇ 7. ಮೇ 7ರಂದು ವಿಶ್ವ ಅಥ್ಲೆಟಿಕ್ಸ್ ದಿನವನ್ನು ಆಚರಿಸಲಾಯಿತು. ಅಥ್ಲೆಟಿಕ್ಸ್ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಸ್ಪೋರ್ಟ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಲು ಯುವಕರನ್ನು ಉತ್ತೇಜಿಸಲು ವಿಶ್ವ ಅಥ್ಲೆಟಿಕ್ಸ್ ದಿನವನ್ನು ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಆಫ್ ಅಥ್ಲೆಟಿಕ್ಸ್ ಫೆಡರೇಷನ್ ಪ್ರಾರಂಭಿಸಿತು. ವಾಟ್ ಈಸ್ ದ ರ್ಯಾಂಕ್ ಆಫ್ ಇಂಡಿಯಾ ಬೇಸ್ಡ್ ಆನ್ ಆಕ್ಟಿವ್ ಇಂಟರ್ನೆಟ್ ಯೂಸರ್ಸ್ ಏಜ್ 5 years old or above? 5 ವರ್ಷ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಸಕ್ರಿಯ ಇಂಟರ್ನೆಟ್ ಬಳಕೆದಾರರನ್ನು ಆಧರಿಸಿ ಭಾರತದ ಶ್ರೇಣಿ ಎಷ್ಟು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಭಾರತ 2ನೇ ಸ್ಥಾನದಲ್ಲಿದೆ. ಆ್ಯಂಡ್ ಸ್ನೇಹಿತರೆ ಈ ವರದಿಯಲ್ಲಿ ಚೈನಾ ದೇಶ 1ನೇ ಸ್ಥಾನದಲ್ಲಿದೆ. ನೇಮ್ ದ ಪರ್ಸನ್ ಹೂ ವಾಸ್ ಸ್ವೋನ್ ಇನ್ ಆಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇರಾಕ್? ಇರಾಕ್ನ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದವರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಮುಸ್ತಫಾ ಅಲ್ ಖಾದಿಮಿ. ಇರಾಕಿನ ಹೊಸ ಪ್ರಧಾನಿಯಾಗಿ ಮುಸ್ತಫಾ ಅಲ್ ಖಾದಿಮಿ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ದರು. ಇರಾಕ್ದು ಕ್ಯಾಪಿಟಲ್ ಸ್ನೇಹಿತರೆ ಬಗ್ದಾದ್. ಆ್ಯಂಡ್ ಇರಾಕ್ದು ಕರೆನ್ಸಿ ಇರಾಕಿ ದಿನಾರ್. ಹೂ ಹ್ಯಾಸ್ ಬಿನ್ ಎಕ್ಸ್ಟೆಂಡೆಡ್ ಆಸ್ ದ ಗುಡ್ ವಿಲ್ ಅಂಬಾಸಿಡರ್ ಆಫ್ ಯುನೈಟೆಡ್ ನೇಷನ್ಸ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್ ಫಾರ್ 2 years? 2022ರವರೆಗೆ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮದ ಗುಡ್ ವಿಲ್ ಅಂಬಾಸಿಡರ್ ಆಗಿ ಯಾರ ಅವಧಿಯನ್ನು ವಿಸ್ತರಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ದಿಯಾ ಮಿರ್ಜಾ. ದ ಇಂಡಿಯನ್ ಅಮೆರಿಕನ್ ಡಿಪ್ಲೊಮ್ಯಾಟ್ ಮನಿಷಾ ಸಿಂಗ್ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ಯುನೈಟೆಡ್ ಸ್ಟೇಟ್ಸ್ ಎನ್ವೋ ಟು ವಿಚ್ ಆರ್ಗನೈಸೇಷನ್? ಇಂಡಿಯನ್ ಅಮೆರಿಕನ್ ರಾಜತಾಂತ್ರಿಕ ಮನಿಷಾ ಸಿಂಗ್ ಅವರನ್ನು ಯಾವ ಸಂಸ್ಥೆಗೆ ಯುನೈಟೆಡ್ ಸ್ಟೇಟ್ಸ್ನ ರಾಯಭಾರಿಯಾಗಿ ನೇಮಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ OECD, ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್. ನೇಮ್ ದ ಮೊಬೈಲ್ ಅಪ್ಲಿಕೇಶನ್ ವಿಚ್ ವಾಸ್ ಲಾಂಚ್ ಬೈ ಉತ್ತರ ಪ್ರದೇಶ್ ಗೌರ್ಮೆಂಟ್ ಫಾರ್ ಮೈಗ್ರೆಂಟ್ ವರ್ಕರ್ಸ್? ವಲಸೆ ಕಾರ್ಮಿಕರಿಗಾಗಿ ಉತ್ತರ ಪ್ರದೇಶ ಸರ್ಕಾರ ಪ್ರಾರಂಭಿಸಿದ ಮೊಬೈಲ್ ಅಪ್ಲಿಕೇಶನ್ ಅನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಪ್ರವಾಸಿ ರಾಹತ್ ಮಿತ್ರ. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಸಹಯೋಗದೊಂದಿಗೆ ರಾಜ್ಯ ಕಂದಾಯ ಇಲಾಖೆ ಅಭಿವೃದ್ಧಿಪಡಿಸಿದ
ಪ್ರವಾಸಿ ರಾಹತ್ ಮಿತ್ರ ಮೊಬೈಲ್ ಅಪ್ಲಿಕೇಶನ್ ಅನ್ನು ಇತರ ರಾಜ್ಯಗಳಲ್ಲಿನ ಉತ್ತರ ಪ್ರದೇಶದ ವಲಸೆ ಕಾರ್ಮಿಕರಿಗೆ ಸರ್ಕಾರದ ಯೋಜನೆಗಳ ಅನುಕೂಲಗಳನ್ನು ಪಡೆಯಲು ಈ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದರು. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಸ್ನೇಹಿತರೆ ಯೋಗಿ ಆದಿತ್ಯನಾಥ್ ಆ್ಯಂಡ್ ಉತ್ತರ ಪ್ರದೇಶದ ಗವರ್ನರ್ ಆನಂದಿಬೆನ್ ಪಟೇಲ್. ವಾಟ್ ಈಸ್ ದ ಥೀಮ್ ಫಾರ್ ವರ್ಲ್ಡ್ ಹ್ಯಾಂಡ್ ಹೈಜೀನ್ ಡೇ 2020? 2020 ವಿಶ್ವ ಕೈ ನೈರ್ಮಲ್ಯ ದಿನದ ವಿಷಯವೇನು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಸೇವ್ ಲೈಫ್ಸ್ ಕ್ಲೀನ್ ಯೋರ್ ಹ್ಯಾಂಡ್ಸ್. ಪ್ರತಿ ವರ್ಷ ಮೇ 5ರಂದು ವರ್ಲ್ಡ್ ಹ್ಯಾಂಡ್ ಹೈಜೀನ್ ದಿನವನ್ನು ಆಚರಿಸಲಾಗುತ್ತದೆ. ಆ್ಯಂಡ್ ಸ್ನೇಹಿತರೆ 2020 ವರ್ಲ್ಡ್ ಹ್ಯಾಂಡ್ ಹೈಜೀನ್ ಡೇದು ಥೀಮ್ ಸೇವ್ ಲೈಫ್ಸ್ ಕ್ಲೀನ್ ಯೋರ್ ಹ್ಯಾಂಡ್ಸ್. ವೆನ್ ವಾಸ್ ವರ್ಲ್ಡ್ ರೆಡ್ ಕ್ರಾಸ್ ಡೇ ಅಬ್ಸರ್ವ್ಡ್ ಆನ್ಯುವಲಿ? ವಾರ್ಷಿಕವಾಗಿ ವಿಶ್ವ ರೆಡ್ ಕ್ರಾಸ್ ದಿನವನ್ನು ಯಾವಾಗ ಆಚರಿಸಲಾಯಿತು? ವರ್ಲ್ಡ್ ರೆಡ್ ಕ್ರಾಸ್ ಡೇ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ಮೇ 8. ಮೇ 8ರಂದು ವಿಶ್ವ ರೆಡ್ ಕ್ರಾಸ್ ದಿನವನ್ನು ಆಚರಿಸಲಾಯಿತು. ಆ್ಯಂಡ್ ಸ್ನೇಹಿತರೆ ಮೊದಲ ರೆಡ್ ಕ್ರಾಸ್ ದಿನವನ್ನು ಮೇ 8, 1948ರಂದು ಆಚರಿಸಲಾಯಿತು. ವಿಚ್ ಇಂಡಿಯನ್ ಸ್ಟೇಟ್ ಹ್ಯಾಸ್ ಪಾಸ್ಡ್ ಆರ್ಡಿನನ್ಸ್ ಟು ಸಸ್ಪೆಂಡ್ ಮೋಸ್ಟ್ ಆಫ್ ದ ಲೇಬರ್ ಲಾಸ್ ಫಾರ್ 3 years? ಕಾರ್ಮಿಕ ಕಾನೂನುಗಳನ್ನು 3 ವರ್ಷಗಳವರೆಗೆ ಅಮಾನತುಗೊಳಿಸಲು ಯಾವ ಭಾರತೀಯ ರಾಜ್ಯವು ಆರ್ಡಿನನ್ಸ್ ಅನ್ನು ಜಾರಿಗೆ ತಂದಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಉತ್ತರ ಪ್ರದೇಶ್. ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಡ್ಯಾಶ್ ಆಫ್ ವಿಪ್ರೋ ಲಿಮಿಟೆಡ್ ಹ್ಯಾಸ್ ಡಿಸೈಡೆಡ್ ಟು ಸ್ಟೆಪ್ ಡೌನ್. ವಿಪ್ರೋ ಲಿಮಿಟೆಡ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡ್ಯಾಶ್ ಸ್ಥಾನದಿಂದ ಕೆಳಗಿಳಿಯಲು ನಿರ್ಧರಿಸಿದ್ದಾರೆ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ಆಬಿದ್ ಅಲಿ ನೆಮ್ಮುಚಾವಾಲಾ. ವಿಪ್ರೋ ಲಿಮಿಟೆಡ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸಿಇಒ ಆಬಿದ್ ಅಲಿ ನೆಮ್ಮುಚಾವಾಲಾ ಅವರು ತಮ್ಮ ಸ್ಥಾನದಿಂದ ಕೆಳಗಿಳಿಯಲು ನಿರ್ಧರಿಸಿದ್ದಾರೆ. ವೆನ್ ಈಸ್ ವರ್ಲ್ಡ್ ಮೈಗ್ರೇಟರಿ ಬರ್ಡ್ ಡೇ 2020 ಅಬ್ಸರ್ವ್ಡ್? ವಿಶ್ವ ವಲಸೆ ಹಕ್ಕಿ ದಿನವನ್ನು ಯಾವಾಗ ಆಚರಿಸಲಾಯಿತು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಮೇ 9, 9th ಮೇ. ಪ್ರತಿ ವರ್ಷ ವಿಶ್ವ ವಲಸೆ ಹಕ್ಕಿ ದಿನವನ್ನು ಮೇ 9ರಂದು ಆಚರಿಸಲಾಗುತ್ತದೆ. ಆ್ಯಂಡ್ ಸ್ನೇಹಿತರೆ ವಲಸೆ ಹಕ್ಕಿಗಳು ಎದುರಿಸುತ್ತಿರುವ ವೇದಿಕೆಗಳು, ಅವುಗಳ ಪರಿಸರ ಪ್ರಾಮುಖ್ಯತೆ ಗಮನ ಸೆಳೆಯುವ ಉದ್ದೇಶವನ್ನು ಈ ದಿನ ಹೊಂದಿದೆ. ಆ್ಯಂಡ್ ಸ್ನೇಹಿತರೆ 2020 ವರ್ಲ್ಡ್ ಮೈಗ್ರೇಟರಿ ಬರ್ಡ್ ಡೇದು ಥೀಮ್ ಬರ್ಡ್ಸ್ ಕನೆಕ್ಟ್ ಅವರ್ ವರ್ಲ್ಡ್. ಹೂ ಹೋಸ್ಟೆಡ್ ದ ಕೊರೋನಾ ವೈರಸ್ ಗ್ಲೋಬಲ್ ರೆಸ್ಪಾನ್ಸ್ ಇಂಟರ್ನ್ಯಾಷನಲ್ ಪ್ಲೆಡ್ಜಿಂಗ್ ಕಾನ್ಫರೆನ್ಸ್? ಕೊರೋನಾ ವೈರಸ್ ಗ್ಲೋಬಲ್ ರೆಸ್ಪಾನ್ಸ್ ಇಂಟರ್ನ್ಯಾಷನಲ್ ವಾಗ್ದಾನ್ ಸಮ್ಮೇಳನವನ್ನು ಆಯೋಜಿಸಿದ್ದರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಯುರೋಪಿಯನ್ ಯೂನಿಯನ್ ಆ್ಯಂಡ್ ಇಟ್ಸ್ ಪಾರ್ಟ್ನರ್ಸ್. ಕೊರೋನಾ ವೈರಸ್ ಗ್ಲೋಬಲ್ ರೆಸ್ಪಾನ್ಸ್ ಇಂಟರ್ನ್ಯಾಷನಲ್ ಪ್ರತಿಜ್ಞಾ ಸಮಾವೇಶವು ಮೇ 5ರಂದು ವಾಸ್ತವಿಕವಾಗಿ ನಡೆಯಿತು. ಆ್ಯಂಡ್ ಸ್ನೇಹಿತರೆ ಈ ಆನ್ಲೈನ್ ಶೃಂಗಸಭೆಯಲ್ಲಿ ಸುಮಾರು 40 ದೇಶಗಳು ಭಾಗವಹಿಸಿದ್ದವು. ಆ್ಯಂಡ್ ಸ್ನೇಹಿತರೆ ಈ ಸಮ್ಮೇಳನವನ್ನು ಯುರೋಪಿಯನ್ ಯೂನಿಯನ್ ಮತ್ತು ಅದರ ಪಾಲುದಾರರು ಆಯೋಜಿಸಿದ್ದರು. ವೆನ್ ಈಸ್ ದ ವೈಸಾಖ್ ಡೇ ಅಬ್ಸರ್ವ್ಡ್? ವೈಸಾಖ್ ದಿನವನ್ನು ಯಾವಾಗ ಆಚರಿಸಲಾಯಿತು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಮೇ 7. ವೈಸಾಖ್ ಹುಣ್ಣಿಮೆ ದಿನವನ್ನು ಮೇ ತಿಂಗಳಲ್ಲಿ ವಿಶ್ವಸಂಸ್ಥೆಯು ಮೇ 7ರಂದು ಆಚರಿಸಿತು. ಆ್ಯಂಡ್ ಸ್ನೇಹಿತರೆ ಬೌದ್ಧ ಧರ್ಮದ ಸಂಸ್ಥಾಪಕ ಭಗವಾನ್ ಬುದ್ಧನ ಜನನ, ಜ್ಞಾನೋದಯ ಮತ್ತು ಮರಣವನ್ನು ಈ ದಿನ ಸ್ಮರಿಸುತ್ತದೆ. ಆ್ಯಂಡ್ ಸ್ನೇಹಿತರೆ ವಿಶ್ವಾದ್ಯಂತ ಬೌದ್ಧರಿಗೆ ವೈಶಾಖ್ ಅತ್ಯಂತ ಪವಿತ್ರ ದಿನ. ಅಂಡರ್ ವಿಚ್ ಎಕ್ಸಸೈಸ್ ದ ಇಂಡಿಯನ್ ಸ್ಟ್ಯಾಂಡರ್ಡ್ ಅಬ್ರಾಡ್ ಡ್ಯೂ ಟು ಕೊರೋನಾ ವೈರಸ್ ವಿಲ್ ಬಿ ಬ್ರಾಟ್ ಬ್ಯಾಕ್ ಟು ಇಂಡಿಯಾ? ದೊಡ್ಡ ಸ್ಥಳಾಂತರಿಸುವ ವ್ಯಾಯಾಮಗಳಲ್ಲಿ ಒಂದಾದ ಡ್ಯಾಶ್ ಅಡಿಯಲ್ಲಿ ಕೊರೋನಾ ವೈರಸ್ ಸಾಂಕ್ರಾಮಿಕ ರೋಗದಿಂದಾಗಿ ವಿದೇಶದಲ್ಲಿ ಸಿಲುಕಿರುವ ಭಾರತೀಯರನ್ನು ಮತ್ತೆ ಭಾರತಕ್ಕೆ ತರಲಾಗುವುದು. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ವಂದೇ ಭಾರತ್ ಮಿಷನ್. Which Indian metro city has registered the highest number of internet users in accordance with the study by IAMAI? IAMAI ಅಧ್ಯಯನಕ್ಕೆ ಅನುಗುಣವಾಗಿ ಯಾವ ಭಾರತೀಯ ನಗರವು ಅತಿ ಹೆಚ್ಚು ಇಂಟರ್ನೆಟ್ ಬಳಕೆದಾರರನ್ನು ನೋಂದಾಯಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಮುಂಬೈ. Name the Indian cricketer who has been appointed as the brand ambassador of education technology company Elsa Corporation.
ಶಿಕ್ಷಣ ತಂತ್ರಜ್ಞಾನ ಕಂಪ್ನಿ ಎಲ್ಸಾ ಕಾರ್ಪ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಕಗೊಂಡಿರುವ ಭಾರತೀಯ ಕ್ರಿಕೆಟರನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಅಜಿಂಕ್ಯ ರಹಾನೆ. ಎಲ್ಸಾ ಕಾರ್ಪೊರೇಷನ್ ಭಾರತ ಮೂಲದ ಶಿಕ್ಷಣ ಟೆಕ್ನಾಲಜಿ ಕಂಪ್ನಿ ಭಾರತ ಮಿಡಲ್ ಈಸ್ಟ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಭಾರತೀಯ ಟೆಸ್ಟ್ ತಂಡದ ಉಪನಾಯಕ ಅಜಿಂಕ್ಯ ರಹಾನೆ ಅವರನ್ನು ನೇಮಕ ಮಾಡಿದೆ. Who has authored the book titled Finding Freedom, Harry and Meghan and the Making of a Modern Royal Family? Finding Freedom, ಹ್ಯಾರಿ ಮತ್ತು ಮೆಗನ್ ಮೇಕಿಂಗ್ ಆಫ್ ಅ ಮಾಡರ್ನ್ ರಾಯಲ್ ಫ್ಯಾಮಿಲಿ ಎಂಬ ಪುಸ್ತಕವನ್ನು ಬರೆದವರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಬೋತ್ 1 and 3 ಅಮಿಟ್ ಸ್ಕೋಬಿ ಮತ್ತು ಕ್ಯಾರೋಲಿನ್ ಡುರಾಂಡ್. What is the name of mission launched by Government of India to send medical aid to 5 island nations in the Indian Ocean? ಹಿಂದೂ ಮಹಾಸಾಗರದ 5 ದ್ವೀಪ ರಾಷ್ಟ್ರಗಳಿಗೆ ವೈದ್ಯಕೀಯ ನೆರವು ಕಳುಹಿಸಲು ಭಾರತ ಸರ್ಕಾರವು ಪ್ರಾರಂಭಿಸಿರುವ ಮಿಷನ್ನಿನ ಹೆಸರೇನು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಮಿಷನ್ ಸಾಗರ್. ಮಿಷನ್ ಸಾಗರ್ ಕೋವಿಡ್-19 ಸಾಂಕ್ರಾಮಿಕ ರೋಗದ ಮಧ್ಯ ಹಿಂದೂ ಮಹಾಸಾಗರದ 5 ದ್ವೀಪ ರಾಷ್ಟ್ರಗಳಿಗೆ ವೈದ್ಯಕೀಯ ನೆರವು ಕಳುಹಿಸುವ ಪ್ರಯತ್ನದ ಭಾಗವಾಗಿ ಭಾರತ ಸರ್ಕಾರ ಮಿಷನ್ ಸಾಗರ್ ಅನ್ನು ಪ್ರಾರಂಭಿಸಿದೆ. The National Technology Day was observed on Dash every year to commemorate the success of Shakti-1 nuclear missile tested in Pokhran. ಪೋಖ್ರಾನ್ನಲ್ಲಿ ಪರೀಕ್ಷಿಸಿದ ಶಕ್ತಿ-1 ಪರಮಾಣು ಕ್ಷಿಪಣಿಯ ಯಶಸ್ಸಿನ ನೆನಪಿಗಾಗಿ ಪ್ರತಿ ವರ್ಷ ಡ್ಯಾಶ್ ರಂದು ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನು ಆಚರಿಸಲಾಯಿತು. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಮೇ 11. ಪ್ರತಿ ವರ್ಷ ಮೇ 11ರಂದು ನ್ಯಾಷನಲ್ ಟೆಕ್ನಾಲಜಿ ದಿನವನ್ನು ಆಚರಿಸಲಾಗುತ್ತದೆ. Narendra Dhruv Batra to continue as president till May 2021 at International Federation of Which Sports? ನರೇಂದ್ರ ಧ್ರುವ್ ಬತ್ರಾ ಅವರು ಮೇ 2021ರವರೆಗೆ ಯಾವ ಕ್ರೀಡೆಯ ಅಂತಾರಾಷ್ಟ್ರೀಯ ಒಕ್ಕೂಟದಲ್ಲಿ ಅಧ್ಯಕ್ಷರಾಗಿ ಮುಂದುವರಿಯಲಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಹಾಕಿ. 2020ರ ಅಕ್ಟೋಬರ್ನಲ್ಲಿ ಕೊನೆಗೊಳ್ಳಿರುವ ತನ್ನ ಅಧ್ಯಕ್ಷ ನರೇಂದ್ರ ಧ್ರುವ್ ಬತ್ರಾ ಮತ್ತು ಕಾರ್ಯನಿರ್ವಾಹಕ ಮಂಡಳಿಯ ಸದಸ್ಯರ ಅವಧಿಯನ್ನು ಕೋವಿಡ್-19 ಕಾರಣದಿಂದಾಗಿ 2021ರ ಮೇವರೆಗೆ ವಿಸ್ತರಿಸಲಾಗಿದೆ. With which organization ICMR, Indian Council of Medical Research, has partnered to deliver COVID-19 test kit? ಕೋವಿಡ್-19 ಪರೀಕ್ಷಾ ಕಿಟ್ಗಳನ್ನು ತಲುಪಿಸಲು ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಯಾವ ಸಂಘಟನೆಯೊಂದಿಗೆ ಪಾಲುದಾರಿಕೆ ಹೊಂದಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಇಂಡಿಯಾ ಪೋಸ್ಟ್. ICMR ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಇಂಡಿಯಾ ಪೋಸ್ಟ್ನ ಸೌಭಾಗ್ಯತ್ವದಲ್ಲಿ ತನ್ನ 16 ಪ್ರಾದೇಶಿಕ ಡೆಪೋಗಳಿಂದ ಕೊರೋನಾ ವೈರಸ್ ಪರೀಕ್ಷಾ ಕಿಟ್ಗಳನ್ನು ದೇಶದ ICMR ಸ್ಥಾಪಿಸಿದ 200 ಹೆಚ್ಚುವರಿ ಲ್ಯಾಬ್ಗಳಿಗೆ ತಲುಪಿಸಲು ಇಂಡಿಯಾ ಪೋಸ್ಟ್ ಜೊತೆಗೆ ಪಾಲುದಾರಿಕೆ ಹೊಂದಿದೆ. ಸ್ನೇಹಿತರೆ ವಿಡಿಯೋ ತುಂಬ ಲೆಂತಿ ಆಗ್ತಿರೋದ್ರಿಂದ ನಾವು ನೆಕ್ಸ್ಟ್ 100 ಕ್ವಶನ್ಸ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡ್ತೀವಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.